ಹಾ, 3 ಜನ ಅಣ್ಣ ತಮ್ಮಂದಿರು, 4 ಜನ ಅಕ್ಕ ತಂಗಿಯರು, ಎಲ್ಲಾರ್ಗು ಮದ್ವೆಗೆ ಎಲ್ಲಾ ಮಕ್ಳು ಮೊಮ್ಮಕ್ಳು ಎಲ್ಲ ಅವ್ರೆ ಗುರುಜಿ. ನಿಮ್ಮ ವಯಸ್ಸು ಎಷ್ಟು ಅಂದ್ರಿ? 52. 52. ಹಾ ಹೇಳುವ. ಹಾ ಆದ್ರೆ ನಮ್ಗೆ ಇನ್ನ ಭಾಗ ಕೊಡ್ಲಿಲ್ಲ ಗುರುಜಿ, ನಮ್ ಭಾವ ಅವರು. ಭಾಗ ಕೊಡ್ಲಿಲ್ಲ? ನಮ್ ಭಾಗ ಅಂತ ಇನ್ನ ಡಿವೈಡೇ ಮಾಡ್ಕೊಡ್ಲಿಲ್ಲ ಗುರುಜಿ ನಮ್ಗೆ. ಅಲ್ಲ, ಈಗ ನೀವ್ ಯಾರ್ಯಾರು ಇರೋದು? ಅಂದ್ರೆ ನಾವಿಲ್ಲಿ ಊರಲ್ಲಿ ಒಬ್ರೇ ಇರೋರು, ಬೆಂಗ್ಳೂರಲ್ಲಿ ಅವರೆಲ್ಲ ಜೋರಾಗ್ ಅವ್ರೆ ಗುರುಜಿ. ಮಕ್ಳುಗಳೆಲ್ಲ ಡಾಕ್ಟ್ರು, ಇಂಜಿನಿಯರ್ ಇಬ್ರು ಚೆನ್ನಾಗವ್ರೆ. ಅಂದ್ರೆ ಇಲ್ಲಿ ಊರಲ್ಲೆಲ್ಲ ಮನೆಯೆಲ್ಲ ಅವರೇ ಕಟ್ಟಿರೋದು. ನಮ್ಮ ಯಜಮಾನ್ರು ಸ್ವಲ್ಪ ಸರಿ ಇರ್ಲಿಲ್ಲ ಅವಾಗಿಂದ, ಮದ್ವೆ ಆದಾಗಿಂದ. ಇವಾಗ ಒಂದ್ 10 ವರ್ಷದಿಂದ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಚೆನ್ನಾಗವ್ರೆ. ಅದಕ್ಕಿಂತ ಮುಂಚೆ ಎಲ್ಲಾ ಬಿಟ್ಟು ಇತ್ತು, ಎಲ್ಲಾ ಅನ್ಭೋಗ್ಸ್ಕೊಂಡ್ ಬಂದ ಗುರುಜಿ. ಆಮೇಲೆ ಒಬ್ಬ ಮಗನು ಸತ್ತೋದ ಗುರುಜಿ ನಮ್ಗೆ. ಏನಾಗಿತ್ತು? ಅದೇ ಹುಡ್ಗಿ ವಿಷಯಕ್ಕೆ ಫಸ್ಟ್ PUCಗೆ ಸೂಸೈಡ್ ಮಾಡ್ಕೊಬಿಟ್ಟ ಗುರುಜಿ. ಹುಡುಗಿ ವಿಚಾರಕ್ಕೆ? ಹುಡ್ಗಿ ವಿಚಾರಕ್ಕೆ. ಎಷ್ಟ್ ಜನ ಮಕ್ಳು ನಿಮ್ಗೊಟ್ಟು? ನಮ್ಗೆ 1 ಹೆಣ್ಣು 1 ಗಂಡಿತ್ತು ಗುರುಜಿ. ಸೊ ಗಂಡು ಮಗ ತೀರ್ ಸೂಸೈಡ್ ಮಾಡ್ಕೊಬಿಟ್ಟ. ಈಗ 18 ವರ್ಷ 17 ವರ್ಷ ಅವ್ನ್ ಸತ್ತೋದಾಗ. ಇವಾಗ 18 ವರ್ಷ ಆಯ್ತು. ಮಗಳಿಗೆ ವರ್ಷ ಆಯ್ತು ಅಂದ್ರೆ ಅವ್ರು ತೀರ್ ಹೋಗ್ 18 ವರ್ಷ ಆಯ್ತು. ತೀರೋಗ್ 18 ವರ್ಷ ಆಯ್ತು ಗುರುಜಿ. ಮಗ್ಳು ಅದಕ್ಕೆ ಬೇಗ ಮದ್ವೆ ಮಾಡ್ಬಿಟ್ಟು ಅವಳಿಗೊಬ್ಬ ಮಗ್ಳವಳೆ, ಅವಳು 8th ಓದ್ತಾವಳೆ ಮೊಮ್ಮಗಳು. ಈಗ ಮಗಳು ಗಂಡನ ಮನೇಲಿ ಇದ್ದಾಳು, ನಿಮ್ಮ ಹತ್ರನೇ ಇದ್ದಾರು? ಇಲ್ಲ, ಮಗ್ಳು ಗಂಡನ ಮನೇಲಿ ಕನಕಪುರದಲ್ಲಿ ಅವ್ರೆ ಗುರುಜಿ. ಆಯ್ತು. ನಾವ್ ಏನು ಕೊಟ್ಟಿ ಬುಟ್ಟಿ ಮಾಡ್ಲಾ, ಮದ್ವೆ ಮಾಡ್ತೀವಿ, ತೋಟ ಭಾಗಕ್ ಸೈನ್ ಹಾಕ್ರಿ ಅಂತ ಕೇಳಿದ್ರು ಗುರುಜಿ. ನಾವ್ ಸೈನ್ ಮಾಡ್ಲಿಲ್ಲ ಅನ್ಬಿಟ್ಟು ಮದ್ವೆನೆ ಮಾಡ್ದೆ ಹೋದ್ರು ಗುರುಜಿ. ಯಾರು? ನಮ್ ಭಾವ. ನಿಮ್ಮ ಗಂಡನ ಅಣ್ಣ? ಅಣ್ಣ. ಅವ್ರು ಇಲ್ಲಿ ಚೌಟ್ರಿ, ಕೋಡಳ್ಳಿ ಚೌಟ್ರಿ ಮನೆಯೆಲ್ಲ ಅವರೇ ಕಟ್ಟಿದ್ರು ಗುರುಜಿ. ನಮ್ಗಿರುಕು ಒಂದ್ ಮನೆ ಅವರೇ ಕಟ್ಕೊಟ್ರು. ಆಮೇಲೆ ತಂದೆ ಗಿರಿ ಮಗಾಗಿ ಎಲ್ಲಾ ಜವಾಬ್ದಾರಿನೂ ಅವರೇ ಮಾಡವ್ರೆ, ಇಲ್ಲ ಅಂತಲ್ಲ. ಆದ್ರೂನು ನಮ್ ತಾತ ಸಂಪಾದನೆ ಮಾಡಿರೋದು ಅಷ್ಟೊಂಬನ ಇಷ್ಟೊಂಬನ ನಮಗ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಗುರುಜಿ. ನಿಮ್ಗೆ ಮಗ ಇಲ್ಲ ಏನ್ಕೆ ಅಳಿಯನ್ ಕರ್ಕ ಬಂದ್ ಪಕ್ಕ ಕುಂಡಿಸ್ಕೊಳಕ್ ಆಗಲ್ತು, ನಾವು ಮನೆ ಅಷ್ಟೇ ಕೊಡುದು ನಿಮ್ಗೆ ಅಂತ ಹಠ ಮಾಡ್ಕೊಂಡ್ ಕೂತವ್ರು ಗುರುಜಿ. 37 ವರ್ಷ ಆಯ್ತು ನಮ್ ಮದ್ವೆ ಆಗಿ ಗುರುಜಿ. ಆದ್ರೆ 10 ವರ್ಷದಿಂದ ಮಾತ್ರ ನಿಮ್ದೇಗಿದ್ದೀನಿ ಗುರುಜಿ. ಅದಕ್ಕಿಂತ ಮುಂಚೆ ಈಗಿನ ಕಾಲದ ಹೆಣ್ಮಕ್ಳಾಗಿದ್ರೆ ಬಾಳ್ತಾನೆ ಇರ್ಲಿಲ್ಲ ಗುರುಜಿ. ಇದ್ದೇ ಊರಲ್ಲಿ ನನ್ ಮುಂದೆನೆ ಒಬ್ರು ಮನೇಲಿ ಇದ್ರು ನಮ್ ಯಜಮಾನ್ರು. 6 ತಿಂಗಳು ವರ್ಷ ಇದ್ರು. ನಾನು 2 ಮಕ್ಳು ನೋಡ್ಕೊಂಡ್ ನಮ್ಮ ಅತ್ತೆ ನೋಡ್ಕೊಂಡ್ ಮನೇಲೇ ಇದ್ದೆ. ಅಂದ್ರೆ ನಿಮ್ ಯಜಮಾನ್ರು ಬೇರೆ ಹೆಣ್ಣಿನ ಸವಾಸದಲ್ಲಿ? ಅಯ್ಯೋ ತುಂಬಾ ಗುರುಜಿ. 10 ಜನ ಆಗಿದ್ರು, 20 ಜನ ಆಗಿದ್ರು, ಹೇಳಕ್ಕೆ ಅಸಾಧ್ಯ. ಅಯ್ಯೋ, 20 ಜನ ಸವಾಸ? ಯಾವ ಕ್ಯಾಸ್ಟು ಬಿಡ್ಲಿಲ್ಲ ಗುರುಜಿ ನಿಜವಾಗ್ಲೂನು. ಅದನ್ನೆಲ್ಲ ಸಹಿಸ್ಕೊಂಡ್ ನಾನ್ ಬಾಳಿದೀನಿ. ಅಂದ್ರೆ ಅಪ್ಪನ ಮನೇಲಿ ತುಂಬಾ ಬಡವರು ಗುರುಜಿ. ಇವಾಗ ನಾನ್ ಬಿಟ್ಬಿಟ್ಟು ಎಲ್ಲಿ ಹೋಗುದು? ಅಪ್ಪನ ಮನೇಲಿ ಜೋರಾಗಿದ್ರೆ ಹೆಂಗೋ ಹೋಗ್ ಬದುಕ್ಬೋದು. ಆಮೇಲೆ ಈಗಿನಷ್ಟು ಬುದ್ಧಿ ಇರ್ಲಿಲ್ಲ ಅವಾಗ ನಮ್ಗೆ. ಹೊರಗಡೆ ಹೋಗಿ 7th ಅಷ್ಟೇ ಓದಿರೋದು, ಎಲ್ಲೋಗ್ ಬದುಕೋಕಾಗತ್ ನಾವು? ಅದಕ್ಕೆ ಏನ್ ಮಾಡಿದೆ, ಎಲ್ಲೂ ಹೋಗ್ಲಿಲ್ಲ. ಇಲ್ಲೇ ಹೆಂಗೋ ಸೇರ್ಸ್ಕೊಂಡು, ಅತ್ತೆನೂ ಊಟಕ್ಕೂ ಕಷ್ಟ ಕೊಡೋರ ಆಂಟಿ ನಮ್ಮ ಅತ್ತೆ. ಅವ್ರು ಹೇಳ್ದಷ್ಟೇ ಅಕ್ಕಿ ಹಾಕ್ಬೇಕು, ಅವ್ರು ಹೇಳ್ದಷ್ಟೇ ಮುದ್ದೆ ಮಾಡ್ಬೇಕು. ಯಾರು ಹೇಳ್ದಷ್ಟು? ನಮ್ಮ ಯಜಮಾನ್ರ ತಾಯಿ ಹೇಳ್ದಷ್ಟು. ಅರ್ಥಾತ್ ಈಗ ನೀವು ಬೇರೆ ಇದ್ದೀರಾ, ಬಟ್ ಆಗ ಒಟ್ಟಿಗೆ ಅಂದ್ರೆ ಸತ್ತೋದ್ರು ಅವ್ರು ಸತ್ತಿ 12-13 ವರ್ಷ ಆಯ್ತು. ಅವ್ರು ಇರುವಾಗ ಹೇಳಿದ್ದು. ಯಾಕೆ ಮೊಮ್ಮಕ್ಳು ಮೇಲ್ ಪ್ರೀತಿ ಅವ್ರಿಗಿರ್ಲಿಲ್ವಾ? ಅಯ್ಯೋ ಗುರುಜಿ, ಏನಾದ್ರು ತಂದ್ಕೊಡ್ಬೇಕು ಅಂದ್ರೆ ಅವ್ರ ಕಾಂದಿದಾಗ ತಂದ್ಕೊಡ್ಬೇಕು. ಅವ್ರ ಎದುರು ಊಟನೇ ಮಾಡಕಾಯ್ತಾ ಇರ್ಲಿಲ್ಲ ನಾವು. ಅವ್ರ ಅರ್ಧ ಪಾವಕ್ಕಿ ಹಾಕೊಂಡ್ರೆ ಅರ್ಧ ಪಾವೆ ಹಾಕ್ಬೇಕು, 1 ಪಾವಕ್ಕಿ ಹಾಕೊಂಡ್ರೆ 1 ಪಾವೆ ಹಾಕ್ಬೇಕು. ಆತರ ಎಲ್ಲ ಕಷ್ಟಪಟ್ಟು. ಈ ರೀತಿ ಅಕ್ರಮ ಸಂಬಂಧ ಅನ್ನೋದು ಇದೇನ್ ನೀವು ಮದ್ವೆ ಆದ್ಮೇಲೆ ಬಂದ ಬುದ್ಧಿನ? ಮುಂಚೆಯಿಂದಲೂ ಅದೇ ಬುದ್ಧಿನ? ಮುಂಚೆಯಿಂದನೂ ಇತ್ತು ಗುರುಜಿ, ನಮ್ಮ ಮದ್ವೆ ಮುಂಚೆಯಿಂದನೂ ಇತ್ತು. ಅಂದ್ರೆ 20-10 ಹೆಣ್ಣು ಮಕ್ಳು ಅಕ್ರಮ ಸವಾಸ ಮಾಡುವಷ್ಟು ಅಷ್ಟು ಕೆಟ್ಟತನವನ್ನ ಅವ್ರ ಮನೆಯಲ್ಲಿ ಯಾರು ತಿದ್ದಿ ಸರಿ ಮಾಡೋ ಪ್ರಯತ್ನ ಮಾಡಿ? ಇಲ್ಲ ಗುರುಜಿ, ಎಲ್ಲಾ ಟ್ರೈ ಮಾಡಿದ್ರು. ನಮ್ ಬಾವ ಇವ್ರಿಗೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರು, ಯಾರೋ ಒಬ್ರು ಹೊಡೆದಿ. ಅದೆಲ್ಲ ಆಗಿತ್ತು, ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರು ಏನ್ ಮಾಡಿದ್ರು ಅವ್ರದ್ದು ಅದೇ ತರ ಚಟ ಗುರುಜಿ. ಅಲ್ಲ ಅಂದ್ರೆ ಬೇರೆ ಮದ್ವೆ ಆಗದೆ ಇರೋ ಹೆಣ್ಣು ಮಕ್ಳ ಅಥವಾ ಮದ್ವೆ ಆಗಿರೋ ಹೆಣ್ಮಕ್ಳು ಸವಾಸನ ಇದು? ಅದನ್ನು ನಾವ್ ಎಲ್ಲಿ ಅಂದ್ರೆ ಮದ್ವೆ ಆಗಿ ಗಂಡ ಒಬ್ರು, ಅವ್ರ ಗಂಡ ಕುಡಿಯೋರು ಮಾಡೋರು ಅಂತವ್ರ ಜೊತೆ ಏನೇನೋ ಇವಾಗ ಗುರೂಜಿ ಅವ್ರದ್ದು ಒಂದಲ್ಲ ಬೀದು ಕಾಯಿ ಸ್ವೀಟು ಕುಡುತ್ತಾ ರೋಡಲ್ಲೇ ಬೀಳೋರು ಗುರೂಜಿ. ಮತ್ತೆ ಸರಿ ಹೋಗಿದ್ದು ಏನ್ ಕಾರಣ? ಏನ್ ಕಾರಣ ಅಂದ್ರೆ ಈ ಸಿದ್ದರಾಮಯ್ಯ ಅವ್ರ MLA ಆದ್ರು ನೋಡ್ರಿ, ಈ ವರ್ಷ ಅಲ್ಲ ಆವಾಗ ಒಂದು ಸತಿ MLA ಆದ್ರು ನೋಡಿ. ಆವಾಗ ಒಂದ್ಸರಿ ಚೆನ್ನಾಗ್ ಹೊಡೆದ್ಬಿಟ್ಟಿದ್ರು ಗುರುಜಿ ಕಣ್ಮೇಲೆಲ್ಲ ನನ್ಗೆ. ಯಾರು? ನಮ್ಮ ಯಜಮಾನ್ರು.
ಓಕೆ, ಕುಡ್ಕೊಂಡು ಬಂದು. ನಾಳೆ ಎಲೆಕ್ಷನ್ ಹಿಂದೊಂದ್ ದಿನ ಚೆನ್ನಾಗ್ ಹೊಡೆದ್ಬಿಟ್ಟು ಅವಾಗ ಕುಡಿಯೋಕೆಲ್ಲ ಕೊಡೋರು. ಅವಾಗ ಕುಡಿಯಕ್ ಹೋಯ್ತಾ ಇದ್ರು, ನಾನು ಎಳ್ದು ಇದ್ ಬಾಗ್ಲಾಕೊಳ್ವೆ, ಅವಾಗ ಚೆನ್ನಾಗ್ ಹೊಡೆದ್ಬಿಟ್ಟಿದ್ರು. ಅವಾಗ ಅಕ್ಕಪಕ್ಕದವ್ರೆಲ್ಲ ನೋಡಿ, ಅಂತ ಹುಡ್ಗಿನ ಯಾಕೆ ಹೊಟ್ಟೆ ಉರಿಸ್ತಾ ಇದೀಯೇ, ಅಂತ ಹುಡ್ಗಿನ ನಿನ್ಗೆ ಸಿಕ್ಕಿರೋದೇ ಪುಣ್ಯ, ಯಾಕೆ ಹೊಟ್ಟೆ ಉರಿಸ್ತಾ ಇದೀಯ, ಹಂಗೆಲ್ಲ ಹೊಡೆದು ಕಣ್ಣು ಹೋಗ್ಬಿಟ್ಟಿದ್ರು, ಏನ್ ಮಾಡ್ಬೇಕಾಗಿತ್ತು ಅಂತ ಎಲ್ಲ ಹೇಳಿದ್ರು ಗುರುಜಿ. ಅವತ್ತೇ ಲಾಸ್ಟ್ ಬಿಟ್ಬಿಟ್ರು ಗುರುಜಿ. 10-12 ವರ್ಷ ಆಯ್ತು. ಅಳಿಯನೇ ಒಂದ್ ಆಟ ಕೊಡ್ಸಿದ್ರು ಗುರುಜಿ. ನಮ್ ಬಾವರ್ ಮದ್ವೆ ಮಾಡ್ತೀವಿ, ಪಾಗಕ್ ಸೈನ್ ಮಾಡಿ ಅಂತ ಪೇಪರ್ ಎತ್ಕೊ ಬಂದ್ರು. ಹಂಗೂನು ಮೋಸದಿಂದ ಸೈನ್ ಮಾಡ್ಸ್ಕೊಂಡವ್ರೆ ಗುರುಜಿ. ನಮ್ ಈ ಚೌಲ್ಟ್ರಿ ಕಟ್ಟಿರೋದ್ನ ನಮ್ ನಾದ್ನಿ ಬರ್ಸ್ಕೊಬಿಟ್ಟಿದ್ರು ಗುರುಜಿ. ನಮ್ ನಾದ್ನಿ ಒಬ್ರು ಇಲ್ಲೇ ಅವ್ರೆ. ಅಲ್ಲ, ಈಗ ಎಲೆಕ್ಷನ್ಗೂ ಇವ್ರು ಬದಲಾಗೋದಕ್ಕೂ ಏನ್ ಸಂಬಂಧ? ಅಂದ್ರೆ ಕುಡ್ದಿದ್ದು ಚೆನ್ನಾಗ್ ಹೊಡೆದಿದ್ರಲ್ಲ, ಅವಾಗ ಬಿಟ್ಬಿಟ್ರು ಅಂತ. ಏನಾದ್ರು ಕುಡಿದ್ಬಿಟ್ಟು ಚೆನ್ನಾಗ್ ನನ್ಗ್ ಹೊಡೆದ್ಬಿಟ್ಟಿದ್ರಲ್ಲ, ಅವಾಗ ಅಕ್ಕಪಕ್ಕದವ್ರು ಹೇಳಿದ್ರಲ್ಲ, ಅವಾಗ ಬಿಟ್ಬಿಟ್ರು ಬೇಜಾರಾಗಿ. ಓಹೋ, ಅವ್ರು ಅಕ್ಕಪಕ್ಕದವ್ರು ಹೇಳಿದ್ರು ಅಂತ ಇವ್ರು ಬಿಟ್ಟಿದ್ದು? ಅವಾಗ ಬಿಟ್ಟದ್ದು ಅಷ್ಟೇ. ಮುಂಚೆ ಯಾವತ್ತು ಅಕ್ಕಪಕ್ಕದವ್ರು ಹೇಳೋ ತರ ಹೊಡೆದಿರ್ಲಿಲ್ವಾ? ಹೇಳೋರು, ಆದ್ರೂ ಬಿಡ್ತಾ ಇರ್ಲಿಲ್ಲ. ಅವತ್ತು ಮಾತ್ರ ಹೆಂಗೆ ಬಿಟ್ಬಿಟ್ರು? ಅದೇ ಕಣ್ಣು ಇನ್ನೇನ್ ಹೋಗ್ಬಿಡುದು ಗುರುಜಿ, ಆ ಸ್ಟೇಜ್ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ನಿಮ್ಗೆ ನೀವ್ ಅಷ್ಟೊಂದು ಅಥವಾ ನಿಮ್ಗೆ ಅಷ್ಟೊಂದು ತೊಂದರೆ ಕೊಟ್ರಿ ಅನ್ನೋದು ಅವ್ರಿಗೆ ಪಶ್ಚಾತ್ತಾಪ ಆಯ್ತು ಅಂತ? ಏನಾಯ್ತು ಗುರುಜಿ, ಅವಾಗ ಬಿಟ್ರು. ಒಟ್ನಲ್ಲಿ ಕುಡಿಯೋದು ಬಿಟ್ರು, ಹೊಡಿಯೋದು ಬಿಟ್ರು? ಕುಡಿಯೋದು ಹೊಡಿಯೋದು ಎಲ್ಲ ಬಿಟ್ರು ಗುರುಜಿ. ಓಕೆ. ಅಲ್ಲಿ ಅಂದ್ರೆ ಮಕ್ಳ ಮೇಲೆ ಪ್ರೀತಿ ಇರೋದಾ? ಮಕ್ಳ ಮೇಲೆ ಅಂದ್ರೆ ಇಲ್ಲ ಗುರುಜಿ, ಏನ್ರ ಮೇಲೆ ಪ್ರೀತಿ ಇಲ್ಲ ಗುರುಜಿ. ನಾವು ಸ್ನಾನ ಮಾಡಕ್ಕೂ ಜಾಗ ಇಲ್ಲ, ಬಾವ್ದಿರಷ್ಟೆಲ್ಲ ಇದ್ರುನು ನಮ್ಗೆ ಸ್ನಾನ ಮಾಡಕ್ಕಿಲ್ಲ. 1 ವರ್ಷ 2 ವರ್ಷ ಬರೀ ರಾತ್ರಿ ಸ್ನಾನ ಮಾಡಿದೀನಿ ಗುರುಜಿ. ಒಂದ್ ಗರಿ ಗರಿನೂ ಸುತ್ತ ಕಟ್ಕೊಡ್ತಾ ಇರ್ಲಿಲ್ಲ. ನಮ್ ಬಾವವ್ರ ಮನೆ ಕಟ್ಟಿರೋದು ನಮ್ ಮಗ ಸಾಯಿದ್ 3 ತಿಂಗಳಂತ ಅಷ್ಟೇ ಕಟ್ಕೊಟ್ರು ಒಂದ್ ಮನೆ. ಅದಕ್ಕಿಂತ ಹಾಗೆ ಹೊಡೆದಾಗ ಅಷ್ಟೊಂದು ನಿಮ್ ಮಗ ತೀರೋಗಿದ್ರ? ಇಲ್ಲ ಇಲ್ಲ ಇಲ್ಲ, ಇದ್ರು ಮಕ್ಳು ಗುರುಜಿ. ನಮ್ಗೆ ಮಕ್ಳುಗಳು ಆಚೆ ಮಲ್ಕೊಳ್ಳೋರು ಗುರುಜಿ, ನಾವ್ ರೂಮಲ್ಲಿ ಇರುವ. ನಾನ್ ಸೌಂಡ್ ಮಾಡಿದ್ರೆ ಎಲ್ಲಿ ಮಕ್ಳು ಎಚ್ಚರ ಆಗ್ಬಿಟ್ಟಾರು ಅನ್ಬಿಟ್ಟು ನಾನ್ ಸೌಂಡೇ ಮಾಡ್ತಾ ಇರ್ಲಿಲ್ಲ ಗುರುಜಿ. ಹೊಡೆಸ್ಕೊಂಡ್ ಸಹಿಸ್ಕೊಂಡ್ ನಾನ್ ಬಾಳಿದ್ದೆ ಗುರುಜಿ. ಇವಾಗ ಅವ್ರು ಭಾಗನೂ ಕೊಡ್ತಿಲ್ಲ, ಸೈನ್ ಮಾಡ್ರಿ ಮದ್ವೆ ಮಾಡ್ತೀವಿ ಅಂದ್ರು ಮದ್ವೆನೂ ಮಾಡ್ಲಿಲ್ಲ ಗುರುಜಿ. ಧರ್ಮಸ್ಥಳದಲ್ಲಿ ಹೋಗಿ ಮದ್ವೆ ಮಾಡ್ದು, ಆ ಹುಡ್ಗನೇ ಎಲ್ಲ ಕೊಟ್ಟಿ ಆ ಹುಡ್ಗನೇ ಕರ್ಕೊಂಡೋಗಿ ಮಾಡ್ಕೊಂಡ್ರು ಗುರುಜಿ ಧರ್ಮಸ್ಥಳದಲ್ಲಿ. ಮಗಳು ಚೆನ್ನಾಗಿದ್ದಾರ? ಮಗ್ಳದ್ ಏನು ತೊಂದ್ರೆ ಇಲ್ಲ ಗುರುಜಿ, ಚೆನ್ನಾಗವ್ರೆ. ಮೊಮ್ಮಗ್ಳುನು ಹಾಸ್ಟೆಲ್ಗೆ ಹಾಕವ್ರಿ. ಈಗ ಮೊನ್ನೆ ಒಬ್ಳೆ ಮಗ್ಳು, ಅವ್ರಿಗೂನು ಹಾಸನದ ಹತ್ರ ಸೇರ್ಸವ್ರಿ ಇವಾಗ ಮೊನ್ನೆ. ಅವ್ರದ್ದೇನು ಸಮಸ್ಯೆ ಇಲ್ಲ. ಅಳಿಯ ಯಾವ್ಯಾವ ಬಿಟ್ಟು ಇಲ್ಲ, ಒಳ್ಳೆಯವ್ರೇನೆ ಗುರುಜಿ. ಇವ್ರು ನಮ್ಗೆ ಭಾಗ ಕೊಡಿ ಅಂತ ಅಂದ್ರೆ ಅಳಿಯನ್ ಕರ್ಕೊಂಡ್ ಕುಂಡಿಸ್ಕೊಡುದಿಲ್ಲ ಅನ್ಬಿಟ್ಟು ಇನ್ನೂ ಕೊಡುದಿಲ್ಲ. ನಮ್ ಯಜಮಾನ್ರು ಕೇಳ್ರಿ ಅಂದ್ರೆ ಇವ್ರು ಸ್ವಲ್ಪ ಅವಾಗ ಸರಿ ಇರ್ಲಿಲ್ವಲ್ಲ, ಅದಕ್ಕೆ ಕೇಳಕ್ ಇವ್ರು ಧೈರ್ಯ ಇಲ್ಲ. ಅವಾಗೆಲ್ಲ ಕುಡ್ಕೊಂಡು ಅಲ್ಲಿ ಇಲ್ಲಿ ಇದ್ದೆ, ಏನ್ ಭಾಗ ಕೊಡುದು, ಎಲ್ಲ ನಾನ್ ಮಾಡಿದ್ದೀನಿ, ಹೆಣ್ಮಕ್ಳಿಗೆ ನಿನ್ ಮದ್ವೆ ಎಲ್ಲ ನಾನ್ ಮಾಡಿದ್ದೀನಿ ಅಂತ ಕೇಳ್ತಾರೆ ಅನ್ಬಿಟ್ಟು ಇವ್ರು ಎದ್ರುಕೊಂಡು ಹೋಗ್ಯವಲ್ರು ಗುರುಜಿ. ಮದ್ವೆ ಅವ್ರು ಮಾಡಿದ್ದ? ಹೌದಾ? ಅವರೇ ಮಾಡಿದ್ದು ಗುರುಜಿ. ಮತ್ತೆ ಅಳಿಯ ಹೋಗ್ದ? ಓಹೋ, ಮದ್ವೆ ಅಂದ್ರೆ ನಮ್ ಮದ್ವೆ ಗುರುಜಿ. ಯಾರ್ದು? ನಮ್ದು ಮದ್ವೆನ ನಮ್ ಬಾವರೇ ಮಾಡಿದ್ದು. ಅವ್ರ ತಂದೆ ಸತ್ತೋಗಿದ್ರು ಅಷ್ಟೊತ್ತಿಗೆ. ನಿಮ್ದು ಮಗಳದಲ್ಲ? ನಿಮ್ದು ಮಗಳದಲ್ಲ ಗುರುಜಿ, ಮಗಳದು. ನಾವು ಬರೀ ಒಂದ್ ಟಾಟಾ ಸುಮ ಮಾಡ್ಕೊಂಡು ಹೋಗಿ 1 ಗ್ರಾಮ್ ಗೋಲ್ಡ್ ಕೊಡ್ಲಿಲ್ಲ ಗುರುಜಿ. ನಾವ್ ಅಳಿಯನೇ ನೋಡ್ಕೊಂಡ್ರು? ಎಲ್ಲ ಅಳಿಯನೇ, ಬಾಣ್ತನ ಬಸ್ರು ತಾನೆ ಎಲ್ಲ ಅಳಿಯನೇ ನೋಡ್ಕೊಂಡಿದ್ದು. ಸರಿ, ಆಸ್ತಿ ಎಷ್ಟಿದೆ? ಒಂದ್ 3.5 ಎಕರೆ ತೆಂಗಿನ ತೋಟ ಅದೇ ಗುರುಜಿ. ಎಲ್ಲ ಹಂಚಿ ನಿಮ್ಗೆ ಎಷ್ಟು ಬರ್ಬೋದು? ಅಲ್ಲ, ನಮ್ಗ್ ಬಂದ್ರೆ 1 ಎಕರೆ ಬರ್ತದೆ ಅಷ್ಟೇ ಗುರುಜಿ. ಮನೆ ಹತ್ರ ನಮ್ ನಾದ್ನಿಗೆ 2 ಕುಂಟೆ ಜಮೀನ್ ಕೊಟ್ಟಿದೀವಿ. ಅವ್ರ ಮನೆ ಕಟ್ಕೊಂಡವ್ರೆ. ಇನ್ 2 ಕುಂಟೆಲಿ ಅವರು ಒಂದ್ ಬಾಡಿಗೆ ಮನೆ ಕೊಟ್ಟಿದೀವಿ, ಒಂದ್ ನಾವಿದ್ದೀವಿ. 2 ಅಂಗಡಿ ಮನೆ ಬಾಡಿಗೆ ಕೊಟ್ಟವ್ರ. 15,000 ಬಾಡಿಗೆ ಬರ್ತದೆ ಗುರುಜಿ. ನಿಮ್ಗೆ? ನಮಗ್ ಬರಲ್ತು, ಅಷ್ಟ್ ಬರ್ತದೆ. ಇವಾಗ ಅವ್ರು ಕೊಡ್ತಾ ಇರ್ಲಿಲ್ಲ. ಈಗ 1-2 ವರ್ಷದಿಂದ ನಾವ್ ಗಲಾಟೆ ಮಾಡಿ ನಮ್ಗೆ ಶುಗರು, ಅವ್ರಿಗೆ ಶುಗರು, ನಮಗ್ BP. ನಾವ್ ಆಟೋ ಓಡಿಸ್ಕೊಂಡು ಅಳಿಯನೇ ಕೊಡ್ಸುದು ಗುರುಜಿ. ಆಟೋನ 70,000 ಕೊಟ್ಟು ಒಂದ್ ಆಟೋ ತಕೊಟ್ರು ಗುರುಜಿ. ಆ ಆಟೋ ತಕೊಟ್ಮೇಲೆ ಇಲ್ಲ ಅಂದ್ರು 20 ಲಕ್ಷ ಕಂಟ ಒಳ್ಳೆ ಬುದ್ಧಿ, ಕುಡಿಯೋದೆಲ್ಲ ಬಿಟ್ರಲ್ಲ, ಒಳ್ಳೆ ಬುದ್ಧಿ ಕಲ್ತ್ಕೊಂಡು 1 20 ಲಕ್ಷ ಕಂಟ ಸಂಪಾದನೆ ಮಾಡ್ಕೊಂಡು ಬಡ್ಡಿ ಕೊಟ್ಕೊಂಡು ಇವಾಗ ಚೆನ್ನಾಗಿದ್ದೀವಿ ಗುರುಜಿ. ಊಟ ಬಟ್ಟೆ ತೊಂದ್ರೆ ಇಲ್ಲ. ನಿಮ್ಮ ಪಾಲಿನದ್ದನ್ನ ಕೊಡ್ಲಿಕ್ಕೆ ಅವ್ರ ಮನ್ಸಿಲ್ಲ ಅಂತ? ಕೊಡ್ಲಿಲ್ಲ ಗುರುಜಿ. ಈಗ ಗಂಡು ಮಗ ಇಲ್ಲ ಅಥವಾ ಮನೆಯಲ್ಲಿ ಗಂಡು ಹುಡುಗ ಇಲ್ಲ, ಆಸ್ತಿಯನ್ನ ಕೊಡ್ತಾರೆ ಅಂತ ಅವರು. ಗಂಡ್ ಮಗ ಇಲ್ಲ, ಯಾಕೆ ಅಳಿಯ ಬಂದ್ ಇದ್ ಮಾಡ್ಬೇಕು, ನಿಮಗ್ ಮನೆ ಅಷ್ಟೇ ಕೊಡೋದು, ನಾವು ತೋಟ ಕೊಡೋದಿಲ್ಲ. ಕೇಳಲಿಕ್ಕೆ ಹೆದರ್ತಾ ಇರೋದು ಎಲ್ಲವನ್ನ ಅಣ್ಣ ಆಗಿರ್ತಕ್ಕಂಥವನು ಮಾಡಿದ್ದಾನೆ, ಆತ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಈತನಿಗೆ ಹೋಗಿ. ಅಂದ್ರೆ ಈತ ಏನ್ ಅಂದ್ಕೊಳ್ತಿದ್ದಾರೋ ಅದು ಸತ್ಯ ಹೌದಾ?
ಅದೇ ಅದ್ ಸತ್ಯನೇ ಗುರುಜಿ, ಆದ್ರೆ ಅವ್ರಿಗೆ ಬೇಕಾದಂಗ ಅದೇ ಗುರುಜಿ, ಆದ್ರೂ ನಮ್ಗ್ ಕೊಡ್ಬೋದಲ್ಲ ಗುರುಜಿ ಸ್ವಲ್ಪ. ಅವ್ರಿಲ್ಲ ಅಂದ್ರು ಅಪ್ಪ ಮಗ ಇಂಜಿನಿಯರು, ಸೊಸೆ ಇಂಜಿನಿಯರು ಎಲ್ಲಾ ಜೋರಾಗಿದ್ದಾರೆ ಗುರುಜಿ. ಹಲೋ, ಅವ್ರಿಲ್ಲ ಅಂದ್ರೆ ಒಂದ್ 10 ಕೋಟಿ 20 ಕೋಟಿಗೆ ಅವ್ರೆ ಗುರುಜಿ, ಆದ್ರೂ ನಮ್ಗೂ ಒಂದ್ ಇಷ್ಟಾಗ್ಲೇನೋ ಕೊಡ್ಬೋದಲ್ಲ ಗುರುಜಿ. ಈಗ ಕೊಟ್ರೆ ಏನ್ ಮಾಡ್ತೀರಿ ನೀವು? ನಾವ್ ಇರೋವರೆಗೂ ಇರ್ತದೆ, ನಾವ್ ಸತ್ತಂತ ಕಾಲಕ್ ನಮ್ ಮಗ್ಳಿಗಾಯ್ತದೆ. ಮಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ವಾ? ಇಲ್ಲ, ಅವಳು ನನ್ನ ಕೊರಗ್ತಾಳೆ ಅನ್ಬಿಟ್ಟು ಏನು ಕೊರಗ್ಬೇಡ ಬಿಡಮ್ಮ, ಅದೃಷ್ಟ ಇದ್ರೆ ಬರ್ಲಿ, ಇಲ್ದೇ ಅವ್ರೇ ತಿನ್ಕೊಳ್ಳಿ, ನೀನೇನ್ ಚಿಂತೆ ಮಾಡ್ಬೇಡ. ಆಗ್ಲಿ ಮಗ ಆಗ್ಲಿ ಈ ವಿಚಾರವಾಗ ಆಸಕ್ತಿ ಇಲ್ಲ? ಇಲ್ಲ ಗುರುಜಿ, ಅಂದ್ರೆ ಹಿಂಗ ಆಸೆ ಇರ್ಬೋದೇನೋ, ಆದ್ರೆ ಅವ್ರು ತೋರ್ಸ್ಕೊಳಲ್ರು ಗುರುಜಿ. ಬಟ್ ಆ ವಿಚಾರವಾಗಿ ಏನು ಮಗಳಿಗೆ ತೊಂದರೆ ಕೊಡೋದೇನಿಲ್ಲ? ಇಲ್ಲ ಗುರುಜಿ, ಇದುವರೆಗೂ ನಿಮ್ಮ ಅಪ್ಪನ ಮನೆ ಭಾಗ ತಗೊಳ್ಳಿಲ್ಲ, ಇನ್ನ ಏನು ಮಾಡ್ಲಿಲ್ಲ, ಏನು ಇಲ್ಲ ಗುರುಜಿ. ಆಯ್ತು, ಏನ್ ತೊಂದ್ರೆ ಇಲ್ಲ. ಈಗ ನೀವು ನಿಮ್ಮ ಗಂಡ 3 ಹೊತ್ತು ಊಟ, ಆಸ್ಪತ್ರೆ ಖರ್ಚು ಅಥವಾ ಏನು ಸದ್ಯಕ್ಕೆ ವ್ಯವಸ್ಥೆ ಇದೆಯಾ? ಅದಕ್ಕೆ ಹಣ ಅದಕ್ಕೆ ಏದ್ಕೂ ತೊಂದ್ರೆ ಇಲ್ಲ ಗುರುಜಿ, ಈಗ ಆರಾಮಾಗಿದ್ದೀವಿ. ಅಂದ್ರೆ ನಿಮ್ಮ ಆದಾಯ ಏನು? ಆದಾಯ ಆಟೋ ಓಡಿಸೋದಷ್ಟೇ ಗುರುಜಿ. ಓಕೆ, ಬಟ್ ನಮ್ಮಲ್ಲಿ ಆಟೋ ಓಡಿಸೋರೆ. ಇವಾಗ ಅಣ್ಣ ತಮ್ಮ ಚೆನ್ನಾಗಾಗ್ಬಿಟ್ಟಿವು. 1-2 ವರ್ಷದಿಂದ ಚೌಟ್ರಿ ತೋಟ ಎಲ್ಲ ಇವ್ರು ನೋಡ್ಕೋತಾವ್ರೆ. ಅವರು ಬಂದಾಗ ಹೋದಾಗ 5,000-10,000 ಕೊಡ್ತಾರೆ ಗುರುಜಿ. ಆಟೋ ಓಡಿಸ್ತಾ ಇಲ್ಲ ಇವಾಗ. ಓಕೆ, ಈಗ ಆಟೋ ಓಡಿಸ್ತಾ ಇಲ್ಲ? ಆಟೋ ಓಡಿಸ್ತಾ ಇಲ್ಲ. ಇವಾಗ ತೋಟದಲ್ಲಿ ಕಾಯಿಗೆ ಬಿದ್ರೆ ಎತ್ಕೊ ಬಂದ್ ಸುಲಿ ತಕೊಂಡ್ ಮಾರ್ಕೋತಾರೆ. ಅವರು ಬಂದಾಗ ಹೋದಾಗ ದುಡ್ಡು ಕಲೆಕ್ಟ್ ಮಾಡಿ ಮಡಗಿರ್ತಾರೆ. ಮದ್ವೆ ಚಿತ್ರಮ್ಮ ಕಟ್ಟವ್ರೆಲ್ಲ ಅದ್ರ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿ ಮಡಗಿರ್ತಾರೆ. ಅದ್ನ ಈಸ್ಕೊಂಡಾಗ 5,000-10,000 ಹಂಗ್ ಕೊಟ್ಬಿಟ್ಟು ಹೋಯ್ತಾರ ಅಷ್ಟೇ ಗುರುಜಿ. ಅಂದ್ರೆ ನಿಮ್ಗೆ ಏನಾದ್ರು ಕಾಯಿಲೆ ಕಸಾಲೆಗಳು ಬಂದು ಕಷ್ಟ ಬಂದ್ರೆ ಅವ್ರು ಬರ್ತಾರೆ ದೊಡ್ಡವರು? ಅಂದ್ರೆ ಇವಾಗ ಅವರು ನಾವು ಮಾತಾಡಲ್ಲ ಗುರುಜಿ, ಮದ್ವೆ ವಿಷಯದಲ್ಲಿ ಮೋಸ ಮಾಡಿದ್ರಲ್ಲ ಅನ್ಬಿಟ್ಟು. ಏನ್ ಮೋಸ ಮಾಡಿದ್ರು? ಅದೇ ಮಾಡ್ತೀವಿ ಮದ್ವೆನ ಅಂತ ಅನ್ಬಿಟ್ಟು ಮಾಡ್ದೆ ಗುರುಜಿ. ಅವ್ರು ನಿಮ್ಮ ಗಂಡ ಮಾತಾಡ್ತಾರ? ಯಾರ ಜೊತೆ? ಅವ್ರ ಜೊತೆ. ಅವ್ರ ಜೊತೆ ಚೆನ್ನಾಗವ್ರೆ ಗುರುಜಿ, ನಾವ್ಯಾರು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ನಾವ್ ಯಾರು ಮಾತಾಡಲ್ಲ ಅಂದ್ರೆ ನಾವು ಅಂದ್ರೆ ಯಾರು? ನಾವು ನಮ್ ಬಾವ ಅವ್ರ ಜೊತೆ, ಅವ್ರ ಕಡೆ ಯಾರ ಜೊತೆಲೂ ಮಾತಾಡಲ್ಲ ಗುರುಜಿ. ನಾವು ನಮ್ಮ ಮಗಳು ಮಾತಾಡಲ್ವ? ನೀವು ಮಾತಾಡಲ್ವ? ನಾವು ಅವ್ರ ಜೊತೆ ಮಾತಾಡಲ್ಲ. ನಮ್ಮ ಯಜಮಾನ್ರು ಅಣ್ಣ ತಮ್ಮದಿರ್ ಚೆನ್ನಾಗವ್ರೆ. ನಾವು ಬಡವ, ನಾನು ನಾನು ನನ್ ಮಗಳು ಮಾತಾಡಲ್ಲ ಗುರುಜಿ. ನಾವು ಅಂದ್ರೆ ಒಂದು ಕುಟುಂಬ ಸೇರಿದಂಗೆ. ನಾನು ನಮ್ಮ ಮಗಳು ನಾವು ಮಾತಾಡಲ್ಲ ಅಂತೀರ. ನಾನು ಮತ್ತೆ ಮಗಳು ನಾನು ಮಾತಾಡಲ್ಲ. ಅವ್ರು ಚೆನ್ನಾಗವ್ರೆ. ಅದೇ ಹಿಂಗೆ ಇದಕ್ ಆಮೇಲೆ ನಮ್ ಕೈಗೆ ಸೈನ್ ಎಲ್ಲ ಮಾಡ್ಸ್ಕೊಬಿಟ್ಟವ್ರ ಗುರುಜಿ ಮೋಸದಿಂದ. ಅದಕ್ಕೆ ಚಿತ್ರಕ್ಕೆ ಕೇಸ್ ಹಾಕಿದ್ರಲ್ಲ ನಮ್ ನಾದ್ನಿ, ಅಲ್ಲಿ ಕೋರ್ಟಲ್ಲಿ ತೋರ್ಸಕ್ಕೆ ನಿಮ್ಗೇನು ಮೋಸ ಮಾಡಲ್ಲ, ನನ್ಗಿರೋನೊಬ್ಬ ಮಗನಿಗೆ ಸಾಕು ಬೆಂಗ್ಳೂರಲ್ಲಿ ಇರುದೇ, ನಿನ್ ಗಂಡ ನಮ್ಮ ಮನೆಯವ್ರು ಮಾಡಲ್ಲ ಅಂತ ಇದ್ರು ಸೈನು. ಇಲ್ಲ ಕಣ್ರಿ ನಿಮ್ ಅಣ್ಣ ಮೋಸ ಮಾಡಾರೆ, ಮಾಡ್ರಿ ಅಂತ ನಾನೇ ಹೇಳಿ ಮಾಡಿಸ್ಬಿಟ್ಟೆ ಗುರುಜಿ. ಇವಾಗ ಸೈನ್ ಮಾಡ್ಸ್ಕೊಂಡಿದೀವಲ್ಲ, ನೀವೇನಾದ್ರು ಮಾಡ್ಕೊಳ್ರಿ, ಎಲ್ಲ ನಮ್ ಕೊಟ್ಬಿಟ್ಟಿದೀವಿ ಭಾಗ ನಮ್ಗೆ ಅಂತ ಸೈನ್ ಮಾಡ್ಸ್ಕೊಬಿಟ್ಟವ್ರ ಖಾಲಿ ಪೇಪರ್ಗೆ. ಕೋರ್ಟ್ಗೂ ಒಂದ್ಸತಿ ಹೋಗಿದ್ದ ಗುರುಜಿ, ಅದಕ್ಕೆ ಏನಮ್ಮ 3 ಸತಿ ಸೈನ್ ಮಾಡಿದೀರಲ್ಲ ಅಂತ ಬೈದ್ರು ಗುರುಜಿ ಅವರು. ಇದೊಂದು ಲಾಯರ್ ಹಿಡಿದು ಪ್ರಶ್ನೆ ಕೂಡ ಮಾಡುದ್ರ? ಇಲ್ಲ, ಲಾಯರೇ ಹಂಗಂದ್ರ ಅಷ್ಟೇ. ಒಂದ್ಸಾರಿ ಹೋಗಿದ್ದು ಅಷ್ಟೇ. 3 ಸತಿ ಸೈನ್ ಮಾಡಿದೀರಲ್ಲ ಅಂದ್ರು. ಇವ್ರು ನಮ್ಗೆ ಆತರ ಭಾಗ ಕೊಡಲು ನಿಮ್ಗೆ ಅಂತೇನ್ ಸೈನ್ ಮಾಡ್ಸ್ಕೊಳ್ಳಿಲ್ಲ ಗುರುಜಿ. ಇವತ್ತು ಅಲ್ಲಿ ಕೋರ್ಟಲ್ಲಿ ತೋರ್ಸ್ಬೇಕು, ಕೊಟ್ಬಿಟ್ಟಿದೀನಿ ನನ್ ತಮ್ದಿರ್ಗೆ ಅಂತ, ನಿಮಗ್ ಮೋಸ ಮಾಡಲ್ಲ ನಾನು ಅಂದ್ಬಿಟ್ಟು ಸೈನ್ ಮಾಡ್ಸ್ಕೊಂಡು. ತೋರ್ಸ್ಬೇಕು? ಅದೇನು ತೋರ್ಸ್ಬೇಕಂತೆ ಗುರುಜಿ. ಅವ್ರು ನಮ್ ನಾದ್ನಿ ಕೇಸ್ ಹಾಕ್ಬಿಟ್ಟಿದ್ರು ಚೌಟ್ರಿ ಮೇಲೆ, ಕಟ್ಟಿರೋ ಚೌಟ್ರಿ ಮೇಲೆ. ಅದಕ್ಕೆ ಎಲ್ಲ ಡಿವೈಡ್ ಆಗ್ಬಿಟ್ಟದೆ, ಅದ್ ನಾನೇ ಕಟ್ಟಿರುದು ಅಂತ ಅಲ್ಲಿ ಏನೋ ತೋರ್ಸ್ಬೇಕು ನಾನು ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಸ್ಕೊಂಡ್ರು ಗುರುಜಿ. ಬಟ್ ಆ ಸಮಯದಲ್ಲಿ ಇದರ ಮುಂದಾಲೋಚನೆ ಹಾಳಾಗಲ್ಲ, ನಿಮಗೆ ಅಷ್ಟು ಗೊತ್ತಿರ್ಲಿಲ್ಲ? ಅಷ್ಟು ಬುದ್ಧಿ ಇರಲ್ಲ. ಚೆನ್ನಾಗಿದ್ವಲ್ಲ ಗುರುಜಿ, ಮೋಸ ಮಾಡಲ್ರು ಅಂತ ನಾವ್ ಮಾಡ್ಬಿಟ್ಟು. ಇಂಥ ವಿಚಾರಗಳಲ್ಲಿ ಈಗ ಒಂದು ಸತ್ಯ, ಮನೆಯಲ್ಲಿ ಗಂಡು ಮಗು ಇರಲಿ ಇಲ್ಲದೆ ಹೋಗಲಿ, ನಾನು ನನ್ನ ಪಾಲಿನದ್ದನ್ನು ತಗೊಂಡು ಹೋಗಲ್ಲ ಅನ್ನೋದು ಎಷ್ಟು ಸತ್ಯವೋ, ನನ್ನ ಪಾಲಿನದ್ದು ನನಗೆ ಸಿಕ್ಕರೆ ನಾನು ಅಳಿಯಂಗೆ ಕೊಡ್ತೀನೋ, ಮಗಳಿಗೆ ಕೊಡ್ತೀನೋ, ಮತ್ತೆ ಇವ್ರಿಗೆ ಬಿಟ್ಟು ಹೋಗ್ತೀನೋ, ಮತ್ತೇನು ಮಾಡ್ತೀನೋ ಅದು ಸೆಕೆಂಡ್ರಿ. ನನ್ನ ಪಾಲಿನದ್ದನ್ನ ಕೇಳುವುದು ಖಂಡಿತ ತಪ್ಪಲ್ಲ. ಈಗ ನಿಮಗೆ ಆ ಪ್ರಶ್ನೆ ಬಂದಿರೋದು ಖಂಡಿತ ತಪ್ಪಲ್ಲ, ಅದು ಧರ್ಮವೇ ಹೌದು. ಆದರೆ ಇಲ್ಲಿ ನೋಡುವ, ಈಗ ವಯಸ್ಸಾದ ಕಾಲದಲ್ಲಿ ನಾನು
ನಿಷ್ಠೂರ ಮಾಡ್ಕೊಂಡು ದ್ವೇಷ ಕಟ್ಕೊಂಡು ಮಾಡ್ಕೊಳ್ಳಿಕ್ಕಾಗಲ್ಲ. ಹೌದಲ್ಲವಾ? ಈಗ ನೀನು ಕೇಳ್ತಿರೋ ಪ್ರಶ್ನೆ ಸರಿ ಇದೆ. ನಮ್ಮ ಪಾಲಿನ ನಮಗೆ ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ, ಅಥವಾ ಹಿಂಗೆ ಸೈನ್ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ, ಇಂಥದ್ದೇನೋ ಮಾಡಿದ್ದಾರೆ ಅಂತ. ಅದು ಸತ್ಯವೇ ಹೌದು. ಆದರೆ ನಾನು 52 ವಯಸ್ಸು, ಗಂಡ ಇಬ್ಬರಿಗೂ ವಯಸ್ಸು ಆಗ್ತಾ ಬರ್ತಾ ಇದೆ. ಈ ಸಮಯದಲ್ಲಿ ನಮ್ಮ ಮನೆಯ ಮಗ ಅಂತ ಒಬ್ಬ ಇಲ್ಲದೆ ಹೋದಾಗ ನನಗೆ ಆ ಸಮಾಜವೇ ನನ್ನ ಕುಟುಂಬ ಆಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಏನೋ ಆದಾಗ ನೀನ್ ಪಕ್ಕದ ಮನೆಯವ್ರನ್ನೇ ಕೂಗ್ಬೇಕಲ್ವಾ? ಆ ಕ್ಷಣಕ್ಕೆ ಪಕ್ಕದ ಮನೆಯವರಾದ್ರೂ ಕೂಡ ಆಸ್ಪತ್ರೆಗೆ ತಲುಪಿ ಆದ್ಮೇಲಾದ್ರೂ ನನ್ನ ಸಂಬಂಧಿಕರಿಗೆ, ನನ್ನ ಗಂಡನ ಅಣ್ಣ ತಮ್ಮಂದರಿಗೆ ಫೋನ್ ಮಾಡ್ಬೇಕಲ್ಲ. ಅಂದ್ರೆ ಈ ಸಮಯದಲ್ಲಿ ನಾನು ಮನೆಯಲ್ಲಿ ಮಗ ಇದ್ದಾಗ ಇಷ್ಟೊಂದು ವಿಚಾರ ಬರ್ತಾನೆ ಇರಲಿಲ್ಲ. ದುರಾದೃಷ್ಟವಶಾತ್ ಯಾಕೋ ಆತ್ಮ ಹೊರಟು ನಿಂತಿದೆ, ಅದು ಹೊರಟೋಗಿದೆ. ಇಂಥ ಸಮಯದಲ್ಲಿ ನಾನು ಇದನ್ನ ನಯವಾಗಿ ಪರಿಹರಿಸ್ಕೊಳ್ಬೇಕು ಹೊರತು ಕಾಲರ್ ಎತ್ಕೊಂಡು ಅಥವಾ ನಾನು ದ್ವೇಷ ಕಟ್ಕೊಂಡು ಮಾಡೋ ಹಂತವೂ ನೀವಿಲ್ಲ. ಅಂಡ್ ತೀರಾ ಅನಿವಾರ್ಯವೂ ಅದಲ್ಲ. ಈಗ ಅಂದ್ರೆ ಸರ್ ನಮಗೆ BP ಶುಗರು ಬರಬಾರ್ದು ಕಾಯಿಲೆ ಎಲ್ಲ ಬಂದಿದ್ದಾವೆ, ನಮಗೆ ಆಸ್ಪತ್ರೆ ಕಟ್ಟೋಕೆ ದುಡ್ಡಿಲ್ಲ, ನಮ್ಮ ಪಾಲಿ ನಮಗೆ ಕೊಟ್ಟರೆ ಆಸ್ತಿ ಮಾರಿ ಆದರೂ ನಾವೇನೋ ನಮ್ಮ ಪಾಡು ಮಾಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ, ಆ ಮಟ್ಟಕ್ಕೆ ಇದ್ದಿದ್ರೆ ಬಹುಶಃ ಅವರೇ ನೋಡಿ ಅದನ್ನು ಕೊಡ್ತಾ ಇದ್ರು ಏನೋ. ಇವನ್ ಮೂಲಭೂತವಾಗಿ ಅವರು ಕೊಟ್ಟಿಲ್ಲ ಅನ್ನೋದು, ಅದು ಸೈನ್ ಹಾಕ್ಸ್ಕೊಂಡಿದ್ದು, ಅದಕ್ಕೆ ಅವ್ರು ಅನುಭವಿಸ್ತಾರೆ. ಅದನ್ನು ನಾನು ನಿಮಗೆ ಅವ್ರು ಮಾಡ್ರೆ ಸರಿ ಕಣಮ್ಮ, ನೀನು ಯಾಕಮ್ಮ ಈ ಸಮಯದಲ್ಲಿ ಕೇಳಲಿಕ್ಕೆ ಹೋಗ್ತೀಯ, ವಯಸ್ಸಾಗಿದೆ ಸುಮ್ ಕೂತ್ಕೊಳ್ಳಮ್ಮ ಅಂತ ನಾನು ಹೇಳಲ್ಲ. ಅವ್ರು ಮಾಡಿರೋ ತಪ್ಪೆ. ಅದಕ್ಕೆ ಅವರು ಎಲ್ಲ ಅನುಭವಿಸ್ಬೇಕು ಅಲ್ಲಿ ಅನುಭವಿಸ್ತಾರೆ. ಯಾವುದು ಏನು ನಾನು ಒಬ್ಬರನ್ನ ಯಾಮಾರಿಸಿ ನನಗೆ ಬುದ್ಧಿವಂತಿಕೆ ಇದೆ ಅಂತ ಮೆರೆಯೋಕೆ ಹೋಗೋದು ಬೇಡ. ಆ ಬುದ್ಧಿವಂತಿಕೆಗಳೇ ನಾಳೆ ದಿನ ಅವರು ಶಾಪ ಅಥವಾ ಅವರು ನರಕ ಅನುಭವಿಸೋ ಹಾಗೆ ಮಾಡುತ್ತೆ. ಯಾವ ಬುದ್ಧಿ ಅಲ್ಲ, ಅದು ದುರ್ಬುದ್ಧಿ. ಬುದ್ಧಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ದುರ್ಬುದ್ಧಿ ಇರಬಾರ್ದು. ಯಾವ ದುರ್ಬುದ್ಧಿಯಿಂದ ನಿಮ್ಮನ್ನು ನಂಬಿಸಿ ಚೆನ್ನಾಗಿದ್ದ ಸಮಯದಲ್ಲಿ ಬಣ್ಣದ ಮಾತಾಡಿ ನಾನು ನಿಮಗೆ ಮೋಸ ಮಾಡಲ್ಲ ಅಂತ ನೀವು ಸೈನ್ ಹಾಕಿದ್ರಿ, ಅವ್ರಿಗೆ ನಂಬಿಕೆ ಇಟ್ಟು ಹಾಕಿದ್ರಿ, ಇವತ್ತು ಅವ್ರ ನಂಬಿಕೆ ಕಳ್ಕೊಂಡಿದ್ದಾರೆ. ಅದಕ್ಕೆ ನೀನೀಗ ಶಿಕ್ಷೆ ಕೊಡುವಷ್ಟು ಶಕ್ತಿವಂತಳಲ್ಲವ. ಆಗ ಅದನ್ನ ನೀನು ಕಾಲಕ್ಕೆ ಬಿಟ್ಬಿಡು. ಈಗ ನೀನು ಹಬ್ಬ ಅಂದ್ರೆ ಕೂಗಾಡಿ ಕಿರ್ಚಾಡೋದ್ರಿಂದ ನೀವು ಇನ್ನಷ್ಟು ರೋಗಿಷ್ಠರಾಗ್ತೀರಾ. ನಿಮ್ಮ ಅಂತರಂಗ ಘರ್ಷಣೆಗೊಳಪಡುತ್ತೆ. ಮತ್ತೆ ಇವ್ರ ಜೊತೆ ಎಲ್ಲ ಸಂಘರ್ಷಣೆ ಮಾಡಿಕೊಂಡು ವರ್ಷಾನುಗಟ್ಲೆ ಮಾಡುವ ವಯಸ್ಸು ನಿಮ್ದಲ್ಲವ. ಈಗ ನೀವೇನು ಮಾಡಬೇಕು, ಒಂದು ಯೋಚನೆ ಮಾಡಿ ಕೊರಗಿ ದೇಹವನ್ನು ಕೃಷಿ ಮಾಡಿಕೊಳ್ಳದ ಹಾಗೆ, ದೇಹಕ್ಕೆ ರೋಗ ಅಂಟಿಕೊಳ್ಳದ ಹಾಗೆ ನಿಮ್ಮದು ಆರೋಗ್ಯವನ್ನು ನೀವು, ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಗೆ ಅಂತ 100 ಎಕರೆ ಆಸ್ತಿ ಬಂದ್ರು ಆರೋಗ್ಯ ಕೆಟ್ಟು ಪರಸ್ಪರ ಒಬ್ರಿಗೊಬ್ರು, ಯಾಕಂದ್ರೆ ಮನೆಯಲ್ಲಿ ಮಗ ಇಲ್ಲ, ಸೊಸೆ ಇಲ್ಲ, ನೋಡ್ಕೊಳ್ಳೋರು ಯಾರು ಇಲ್ಲ ಅಂದಾಗ ಈ 100 ಎಕರೆ ದಾಂಡಿ ಏನ್ ಮಾಡ್ಕೊಳ್ತೀರಾ? ಹಾಗಾಗಿ ಈ ಸಮಯದಲ್ಲಿ ಆಸ್ತಿ ಮುಖ್ಯ ಅಲ್ಲ ಅಂತಲ್ಲ, ಅಥವಾ ನೀನು ಪಾಲಿಂದ ಕೇಳಬೇಡ ಅಂತಲೂ ಅಲ್ಲ. ಈ ಸಮಯದಲ್ಲಿ ಈಗ ಅಲ್ಪ ಸ್ವಲ್ಪ 100ಕ್ಕೆ 100% ಅವ್ರು ನಿನಗೆ ಕಷ್ಟಕ್ಕಾಗದೇ ಇರಬಹುದು. 50% ಆದ್ರೂ ಬಂದು ಆಗಾಗ ದುಡ್ಡು ಕೊಟ್ಟು ಏನೋ ನಡೀತಾ ಇದೆಯಲ್ಲ, ಇದನ್ನು ಕಳ್ಕೊಳ್ಳೋದು ಬೇಡ. ಹಾಗಂತ ನಿನ್ನ ಪಾಲಿನದ್ರಲ್ಲಿ ಅವರು ಉದ್ಧಾರ ಆಗ್ಬಿಡ್ತಾರೆ ಅಂತಲ್ಲ, ಅದರ 10ರಷ್ಟು ಕಳ್ಕೊಳ್ಳೋ ಸಮಯ ಬರುತ್ತೆ. ಯಾಕಂದ್ರೆ ಅದು ಕರ್ಮನವ. ಅದು ನೀನು ಯಾವುದೋ ಕಾರಣಕ್ಕೆ ಕ್ಷಮಿಸಬಹುದು ಅಥವಾ ಅದನ್ನು ಬಿಟ್ಬಿಡ್ಬೋದು, ಆದ್ರೆ ಕರ್ಮ ಬಿಡಲ್ಲ. ಆ ಕಾಲ ಸಂದರ್ಭಗಳು ಕೂಡಿ ಬಂದಾಗ ಅವೆಲ್ಲ ತಮ್ಮ ಗರಿ ಬಿಚ್ಚಿ ನರ್ತಿಸೋದಿಕ್ ಶುರು ಮಾಡಿದಾಗ ಅದ್ರ ಎದುರುಗಡೆ ಇವ್ರು ನಿಲ್ಲೋಕಾಗಲ್ಲ. ನಿಮಗೆ ಒಂಚೂರು ಮೋಸ ಮಾಡಿ ಒಂದು ಛತ್ರವನ್ನ ತನ್ನದಾಗಿಸಿಕೊಳ್ಳಿಕ್ಕೆ ಚಟ್ಟಕ್ಕೆ ಹತ್ತಿರವಾಗುವುದು ದುರ್ಬುದ್ಧಿ. ಅದು ಛತ್ರದ್ದು ನಮ್ ಮಾವ ಸಂಪಾದನೆ ಮಾಡಿದೆ, ಆದ್ರೆ ಎಲ್ಲರಿಗೂ ಮಾಡವ್ರೆ ಅಂತ ನಾವ್ ಅವ್ರಿಗೆ ಬರ್ಕೊಟ್ಬಿಟ್ಟಿದೀವಿ ಗುರೂಜಿ. ಆ ಛತ್ರದ ಜಾಗದಲ್ಲಿ ನಮ್ಗೆ ಏನು ಭಾಗ ಬೇಡ, ತೋರ್ತೆ ಸ್ವಲ್ಪ ಕೊಡಿ ಅಂತ ಕೇಳ್ತಿದೀವಿ ಅಷ್ಟೇ ಗುರೂಜಿ. ನೀನು ಕೇಳುವುದನ್ನ ನಿಲ್ಲಿಸಬೇಡ ಅಂತ ನಾನು ಹೇಳಲ್ಲ, ಅಥವಾ ಕಾನೂನು ಮಟ್ಟಕ್ಕೆ ಈಗ ಸದ್ಯಕ್ಕೆ ಹೋಗೋದು ಬೇಡ. ಇಲ್ಲ ಗುರುಜಿ, ಹೋಗುವಂಗಿದೆ ಯಾವತ್ತೋ ಹೋಯ್ತಾ ಇದ್ದು, ಆತರ ಬುದ್ಧಿ ಇಲ್ಲ ನಮ್ಗೆ. ಕೊಡ್ಲಿ ಅವ್ರೇನೆ ಅಂತ ಈ ವಿಚಾರದಲ್ಲಿ ಅಳಿಯ ಮಗಳ ಜೊತೆ ವಿಶ್ವಾಸವನ್ನ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಅವರಿಗೆ ಬೇಕಾದ ಕಾಲದಲ್ಲಿ ಅವ್ರು ತಿರುಗಿ ನಿಂತ್ರೆ ಅವ್ರು ಮಾಡ್ಕೊಳ್ಬಹುದು. ಅಂದ್ರೆ ಗುರುಜಿ ನಮ್ ಮಗ್ಳು ಹೇಳ್ತಾಳೆ, ಯಾಕೆ ಬೇರೆಯವ್ರು ಹೇಳ್ತಾರೆ, ನನ್ ಮಗ್ಳು ಹೇಳಿಲ್ಲ, ನಿಮ್ಗೂ ವಯಸ್ಸಾಯ್ತು, ಇವಾಗ ನನ್ಗೆ 52, 53, ನಮ್ ಯಜಮಾನ್ರಿಗೆ 66 ವರ್ಷ. ಅಕಸ್ಮಾತ್ ನೀವ್ ಹೆಂಗೆ ಹೆಚ್ಚು ಕಡಿಮೆ ಆದ್ರೆ ನಿಮ್ ಮಗಳು ಹೋಗಿ ಅವ್ರ ಹತ್ರ ಕೇಳಾರೆ, ನೀವ್ ಇದ್ದಂಗೆ ಏನಾರ ಡಿಸೈಡ್ ಮಾಡ್ಕೊಳ್ಳಿ
ಅಂತಾರೆ ಇದಕ್ಕೆ ಗುರುಜಿ. ಮಾಡ್ಕೊಳ್ಬಹುದು ಸರಿ, ಆದ್ರೆ ನಾನಿಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲವಾ? ನೀನು ಹೋಗಿ ಕೇಳಿದ್ರು ನ್ಯಾಯಸಮ್ಮತವಾಗಿ ನಿನ್ನನ್ನು ದೂರ ಇಡ್ಲಿಕ್ಕೆ ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಮಾಡ್ಕೊಂಡಾಗಿದ್ಯಲ್ಲವಾ? ಸೈನ್ ಹಾಕಿಸ್ಕೊಂಡು ಅದ್ ಏನ್ ವ್ಯವಸ್ಥೆ ಆಗ್ಬೇಕಾಗಿದ್ಯಲ್ಲವಾ? ನನ್ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಅದು ಹೋಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನನ್ಗೆ ಅದು ಅಡ್ಡ ನಿಂತಿದೆ. ಈಗ ಸರಿ, ಈಗ ಹೋಗಿ ಕೇಳ್ತೀಯ, ಇಲ್ಲ ಸೈನ್ ತೋರಿಸ್ತಾರೆ, ಏನ್ ಮಾಡ್ತೀಯ ನೀನು? ಈಗ ಅದೇ ಆಗಿರೋದು ಗುರುಜಿ, ಸೈನ್ ಹಾಕಿದ್ದೀರಿ, ನೀವೇನು ಮಾಡಕ್ಕಾಗಲ್ಲ. ಆಧಾರವಾಗಿ ಇಟ್ಕೊಂಡೆ ನಾನು ನಿನ್ಗೆ ಈ ಉಪದೇಶ ನೀಡ್ತಾ ಇರೋದು. ಇಲ್ಲಾಂದ್ರೆ ನಿನ್ನ ಪಾಲಿನದನ್ನು ಯಾಕೆ ನಾನು ಬಿಡು? ಮಕ್ಳಿರ್ಲಿ ಇರ್ಲಿ ಹೋಗ್ಲಿ, ಗಂಡು ಮಗ ಇರ್ಲಿ ಇಲ್ದೆ ಹೋಗ್ಲಿ, ಕಡೆಗೆ ಅದನ್ನ ಯಾವ್ದೋ ಅನಾಥಾಶ್ರಮಕ್ಕೆ ಬರ್ಲಿ, ನಿನ್ಗೆ ಯಾಕಮ್ಮ ಹೋಗಿ ಕೇಳಮ್ಮ ಅಂತ ನಾನೇ ಹೇಳ್ತಾ ಇದ್ದೆ. ಆದ್ರೆ ನಿನ್ನ ಇಡೀ ಕಥೆಯನ್ನು ತಾಳ್ಮೆಯಿಂದ ಕೇಳಿ ಆದ್ಮೇಲೆ ನಾನು ಇದನ್ನ ಹೇಳ್ತಾ ಇರೋದು. ಅಲ್ಲಿ ಹೋಗಿ ಕೇಳಲಿಕ್ಕೆ ಒಂದು, ನಿಮ್ಮ ಗಂಡನಲ್ಲಿರುವ ಭಾವನೆ ಏನು? ನಾನು ಕುಡುಕನಾಗಿ ಬೇಜವಾಬ್ದಾರಿ ಮನುಷ್ಯನಾಗಿ ಅಲ್ದಾಡೋ ಸಮಯದಲ್ಲಿ ಅಣ್ಣ ಎಲ್ಲ ನೋಡ್ಕೊಂಡವನೆ. ಈಗ ಹೋಗಿ ಕೇಳಲಿಕ್ಕೆ ಮುಖ ಇಲ್ಲ, ಅದು ಆತನಿಗಿರೋ ಕಾರಣ, ನಿನಗಿರೋ ಕಾರಣ ನೀನ್ ಸೈನ್ ಮಾಡಿಸ್ಕೊಡ್ಸಿದೀಯ. ಇಬ್ಬರಿಗೂ ನಿಮ್ಮದೇ ಆದ ಕಾರಣಗಳಿದ್ದಾವೆ, ಮತ್ತೆ ಅದು ಸತ್ಯ ಕೂಡ ಆಗಿದೆಯಲ್ಲ. ಹಾಗಾಗಿ ಇಲ್ಲಿ ನಿನ್ನ ಮಗಳಿಗೆ ಆ ಕಡೆಯಿಂದ ಒತ್ತಡ ಇದ್ದು ಮಗಳ ಬದುಕಲ್ಲಿ ಆ ಮಟ್ಟಿನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂದಿದ್ರೆ ಮಗಳ ನೆಪ ಇಟ್ಕೊಂಡು ಹೋಗವ ಕೇಳು ಅಂತಿದ್ದೆ. ಇಲ್ಲ. ಹಾಗಾಗಿ ಇಲ್ಲಿ ಅವರಿಗೆ ಬೇಕಾದ ಕಾಲದಲ್ಲಿ ನೀನಿದ್ರು ಇಲ್ಲದೆ ಹೋದ್ರು ಅವ್ರಿಗೆ ಬೇಕಾ, ಅವ್ರಿಗದು ಋಣ ಇದೆಯಾ, ಅವ್ರು ಬರ್ತಾರೆ, ವಿಧಿ ಹಾಗೆ ಮಾಡುತ್ತೆ. ಆದ್ರೆ ನಿನ್ನ ಕಾಲದಲ್ಲಿ ನೀನು ಕೇಳಿ ಒಂದು ಕೇಳಿದ್ರು ಸಿಗಲ್ಲ, ಅದಕ್ಕೆ ಕಾನೂನಾತ್ಮಕ. ಈಗ ಇದೆಲ್ಲ ಹೇಗೆ ನಡಿಬೇಕವ ಅಂದ್ರೆ, ಅಯ್ಯೋ ಪಾಪ ನನ್ನ ತಮ್ಮನ ಹೆಂಡತಿ, ಅವ್ರಿಗೆ ಮಕ್ಕಳಿಲ್ಲ, ಅವ್ರಿಗೆ ವಯಸ್ಸಾದ ಕಾಲದಲ್ಲಿ ಅಥವಾ ವಯಸ್ಸಾಗಿದೆ, ರೋಗ ರುಜಿನಗಳು ಬಂದ್ರೆ ಅವ್ರಿಗೂ 4 ಕಾಸು ಬೇಕಲ್ಲ, ಆಸ್ತಿ ಅವ್ರ ಪಾಲಿಂದ ಅವ್ರು ಮಾರಿ ಆದ್ರೂ ಸರಿ, ಅಥವಾ ಕಡೆಗೆ ನಾವೇ ತಗೊಂಡಾಗ್ಲಿ, ಅವ್ರಿಗೆ ನಾವು ಮೋಸ ಮಾಡೋದು ಬೇಡ. ಹೀಗೆ ಗುಣವಂತರಾಗಿ ಯೋಚನೆ ಮಾಡಿ ನಿಮ್ ಕಡೆ ಏನಾದ್ರು ಬಂದ್ರೆ ಬಂತೋ ಹೊರತು ಹೋರಾಡಿ ಪಡ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಪಡ್ಕೊಳ್ಳೋ ಹಾದಿಯನ್ನು ನೀವು ಕಲ್ಲಾಕೊಂಡ್ಬಿಟ್ಟಿದ್ದೀರಾ. ಅದು ಗುಣವಂತರಾಗಿ ಅವರೇ ಕೊಡ್ಬೇಕದು. ಈಗ ಹೋರಾಟ ಮಾಡೋ ಹಾದಿಯಲ್ಲಿ ಅಲ್ಲಿ ಯಾವ ಬಾಗಿಲುಗಳು ತೆರೆದಿಲ್ಲ. ಹಾಗಾಗಿ ಈಗ ಅದನ್ನು ಮೀರಿಯೂ ಹೋಗಮ್ಮ, ಅವತ್ತು ಮೋಸ ಮಾಡಿಸಿ ಏನೇನೋ ಹೇಳಿ ನನಗೆ ಸೈನ್ ಹಾಕಿಸ್ಕೊಂಡ್ರು, ನಮ್ಮ ಪರಿಸ್ಥಿತಿ ಹೀಗಿದೆ, ಆ ಸೈನ್ ಹಾಕಿಸ್ಕೊಂಡ ಮೇಲೂ ಹೋರಾಡ್ಲಿಕ್ಕೆ ಕೆಲವು ಕಾನೂನಾತ್ಮಕ ದಾರಿಗಳು ಇರಬಹುದು. ಆದ್ರೆ ವಯಸ್ಸು ಹಂಗಿಲ್ಲ, ಪರಿಸ್ಥಿತಿಯೂ ಹಂಗಿಲ್ಲ. ಈಗ ನೀವು ಕೋರ್ಟ್ ಓಡಾಡಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಒಂದೆರಡು ಅಲ್ಲ, ಇವು ನಮ್ಗೆ ಆರೋಗ್ಯನೇ ಇಲ್ಲ. ಮೇನ್ ಆಗಿ ಗುರುಜಿ ಆರೋಗ್ಯನೇ ಇಲ್ಲ ಗುರುಜಿ. ಇದು ಶುಗರ್, ಇದು BP ಐತೆ, ವೆರಿಕೋರ್ಸ್ ಐತೆ. ಆಯ್ತು ತಾಯಿ, ನೀವು ಗಂಡ ಮತ್ತೆ ಹೆಂಡತಿ ನೀವಿಬ್ಬರೂ ಕೂಡ ಆದಷ್ಟು ಈ ಆಸ್ತಿಯ ವಿಚಾರವನ್ನ, ಅದು ಮದುವೆಯಾದ ಶುರುವಿನಲ್ಲಿ ಯಾವುದೇ ಮನೆತನ ಆದ್ರೂ ಕೂಡ ಇವತ್ತಿನ ಈ ಕಾಲದಲ್ಲಿ ಮದುವೆ, ದೊಡ್ಡ ಮಗನಿಗೂ ಮದುವೆ ಆಗಿದೆ, ಕಿರಿ ಮಗನಿಗೂ ಮದುವೆ ಆಗಿದೆ, ಅವರವ್ರ ಸಂಸಾರ ಅವರವ್ರು ನೋಡ್ಕೊಳ್ತಿದ್ದಾರೆ, ನೋಡ್ಕೊಳ್ಳುವಷ್ಟು ಶಕ್ತಿ ಬಂದಿದೆ ಎಂದಾಗ ಇನ್ನು ಸ್ವಲ್ಪ ಚೆನ್ನಾಗಿದ್ದಾಗಲೇ ಆಗ್ಬೇಕು ಹೊರತು 50-60ವರೆಗೂ ಕಾಯೋ ಮೂರ್ಖತನ ಬೇಡ. ನಿಮ್ಮಲ್ಲಿ ಸರ್ ನಮ್ಮಲ್ಲಿ ತುಂಬಾ ಹೊಂದಾಣಿಕೆ ಇದೆ ಸರ್, ನಾವು ಅಣ್ಣ ತಮ್ಮದಿರು ವಾರಗಿಟ್ಟಿರು ತುಂಬಾ ಚೆನ್ನಾಗಿದ್ದೀವಿ ಸರ್ ಅಂತ 1000 ಹೇಳ್ಬೋದು. ಚೆನ್ನಾಗಿ ನೀವು ಹಂಚ್ಕೊಂಡಾದ್ಮೇಲೆ, ಚೆನ್ನಾಗಿದ್ದಾಗ್ಲೇ ಹಂಚ್ಕೊಂಡ್ಬಿಡಿ, ಆಮೇಲೆ ಜುಟ್ಟಿಟ್ಕೊಳ್ಳೋ ಪರಿಸ್ಥಿತಿ ಯಾಕೆ ಬರಬೇಕು? ಈಗ ಗಂಡ ನೆಟ್ಟಗಿದ್ರೆ ಇದೆಲ್ಲ ಬರ್ತಾನೆ ಇರ್ಲಿಲ್ವಲ್ಲವಾ? ಅದೇ ಎಲ್ಲಾರು ಹಂಗೆ ಹೇಳ್ತಾರೆ ಗುರುಜಿ. ಹಾಗಾಗಿ ಒಂದು ಅತ್ತೆ ಮಾವ ಇದ್ದ ಸಮಯದಲ್ಲಿ ನಿಮ್ ಪಾಲಿಂದ ಭಾಗ ಮಾಡಿಕೊಂಡು ಆಸ್ತಿಗಳು ಭಾಗ ಆದ್ಮೇಲೂ ನೀವು ಅಣ್ಣ ತಮ್ಮದಿರ್ತಾರ, ನೀವು ವಾರವ್ರಿಗೆ ಇಟ್ಟಿರ್ತಾರ, ನೀವು ನಗ್ನಗ್ತಾನೆ ಇರಿ. ಆದ್ರೆ ಈ ಭೂಮಿ ವಿಚಾರ, ಹಣದ ವಿಚಾರ, ಇವೆಲ್ಲ ರಕ್ತಪಾತದ ಹಂತಕ್ಕೆ ಹೋದ್ಮೇಲೆ ಸರಿ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅವು ಕಷ್ಟ ಆಗುತ್ತೆ. ಇದು ಎಲ್ರಿಗೂ ಕೊಡ್ತಾ ಇರೋ ಸಂದೇಶ. ನೀವು ಚೆನ್ನಾಗಿದ್ದಾಗಲೇ ಅಣ್ಣ ನಿನ್ ಪಾಲಿನ ತಗೋ, ನನ್ನ ಪಾಲಿನ ಅಪ್ಪ ಮುಂದೆ ನಿಂತು, ಮುಂದೆ ಮಕ್ಕಳುಗಳು ಅವ್ರವ್ರು ಹೊಡೆದಾಡ್ಕೊಂಡು ಸಾಯೋದಕ್ಕಿಂತ ತಂದೆ ತಾಯಿಯಾದವ್ರ ಜವಾಬ್ದಾರಿ ಇಬ್ರಿಗೂ ಮದುವೆ ಆಯ್ತಾ ಅವ್ರವ್ರ ಕಾಲಿಂದ ಅವ್ರಿಗೆ ಕೊಟ್ಟು, ಆ ದೊಡ್ಡ ಮಗನ ಹತ್ರ ಅಷ್ಟು ದಿನ, ಚಿಕ್ಕ ಮಗನ ಹತ್ರ ಅಷ್ಟು ದಿನ ಇರೋದು ತಂದೆ ತಾಯಿಗಳ ಕರ್ತವ್ಯ ಆಗ್ಬೇಕು ಹೊರತು ಎಲ್ಲವನ್ನ ಯಾವುದೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ತರ ಮಾಡಿ ಕಡೆಗೆ ಮಕ್ಕಳು ಹೊಡೆದಾಡ್ಕೊಂಡು ಸಾಯ್ತಾರೆ. ಹೇಳ್ತೀನಿ ಆಮೇಲೆ ನಾನು ಯಜಮಾನ್ರು ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ ಅಂದೆ. ಹಾಗಾಗಿ ಇಲ್ಲಿ ಆ ಗಂಡನಿಗಿಂತ ಸ್ವಲ್ಪ ವಯಸ್ಸು ಚಿಕ್ಕದಿದ್ದು ಒಂಚೂರು ಅಷ್ಟೋ ಇಷ್ಟೋ ಚೆನ್ನಾಗಿರೋ ನೀವು ಅವ್ರ ಸೇವೆ ಮಾಡಿ
ನೋಡುವ, ಸಾವು ಅದು ವಯಸ್ಸಾಗಿರೋರಿಗೆ ಬರುತ್ತೆ, ನಮಗೆ ಬರಲ್ಲ ಅಂತ ಏನಿಲ್ಲ. ಸಾವಿಗೆ ವಯಸ್ಸು ಬೇಕಾಗೇ ಇಲ್ಲ, ಸಾವಿಗೆ ರೋಗಗಳು ಬೇಕಾಗೇ ಇಲ್ಲ. ಮಲಗದವ್ರು ಮತ್ತೆ ಬೆಳಿಗ್ಗೆ ಎದ್ದೇಳದೇ ಇರೋ ತುಂಬಾ ಜನ ಇದ್ದಾರೆ. ಹಾಗಾಗಿ ಇಲ್ಲಿ ಅವರು ಏನು ಅಣ್ಣ, ನಿಮ್ಮ ಗಂಡನ ಅಣ್ಣಂದಿರೇನೆ, ಸಾಧ್ಯವಾದಷ್ಟು ನೀವು ನಿಮ್ಮ ಹಳೆ ಕಾರಣಗಳನ್ನು ಇಟ್ಕೊಂಡು ಅವರನ್ನ ದ್ವೇಷ ಮಾಡೋದಕ್ಕಿಂತ ಈ ಸಮಯದಲ್ಲಿ ಯಾವ ದ್ವೇಷನವ, ಯಾವ್ದು ತಗೊಂಡು ಎಲ್ಲಿಗೆ ಹೋಗ್ತೀಯ, ಯಾವ ದ್ವೇಷ ತಗೊಂಡು ಯಾವ ಸ್ವರ್ಗಕ್ಕೆ ಹೋಗ್ತೀಯ ನೀನು? ಸರಿ, ಅವ್ರು ಮದುವೆ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಇದು ವಯಸ್ಸ, ಅದು ಬೇಡ. ಅವ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ಏನು ಮದುವೆ ನಡೆದಿಲ್ವಾ? ಹೆಂಗೋ ನಡೀತಲ್ಲ. ಈ ಸಮಯದಲ್ಲಿ ದ್ವೇಷಗಳೇ ನಿಮ್ಮ ಕಾಯಿಲೆಗೆ ಕಾರಣವಾಗ್ತವೆ, ಕಾಯಿಲೆಗಳೇ ದುಃಖಕ್ಕೆ ಕಾರಣವಾಗ್ತವೆ, ಆ ದುಃಖವೇ ನಮ್ಮ ಯಾತನೆಗೆ, ಯಾತನೆಗಳೇ ಸಾವಿಗೆ ಕಾರಣವಾಗುತ್ತವೆ. ಒಂದಕ್ಕೊಂದು ಸಂಬಂಧ ಇದೆ. ಸಾಧ್ಯವಾದರೆ ಬಂದ ನಿನ್ನ ಮಾವ ಅಥವಾ ನಿನ್ನ ಗಂಡನ ಅಣ್ಣನನ್ನ ಪ್ರೀತಿಯಿಂದ ಮಾತಾಡಿಸು. ಏನಪ್ಪ ಇವಳು ಹೊಸದಾಗಿ ಚೆನ್ನಾಗಿ ಮಾತಾಡ್ತಾವಳ, ಅವ್ರಿಗೆ ನಾಟಕ, ಇವಳು ನಾಟಕ ಮಾಡ್ತಾವಳೆ ಅನ್ಕೊಂಡ್ರು ಪರವಾಗಿಲ್ಲ. ಈ ಸಮಯದಲ್ಲಿ ಪ್ರೇಮವನ್ನ, ಪ್ರೀತಿಯನ್ನ, ನೆಮ್ಮದಿಯನ್ನು ಒತ್ಕೊಂಡು ನಾನು ಹೊರಡಬೇಕೆ ಹೊರತು ನಾನು ಈ ಸಮಯದಲ್ಲೂ ದ್ವೇಷ ಸಾಧಿಸ್ಕೊಂಡು ಏನ್ ದ್ವೇಷ ಸಾಧಿಸಿದ್ರೆ ನನಗೆ ಮತ್ತೊಂದು ಶ್ರೇಷ್ಠ ಜನ್ಮ ಸಿಗುತ್ತಾ? ಇಲ್ಲ. ಹಾಗಾಗಿ ಈಗ ನಾನು ನನ್ನ ಮಗಳು ಮಾತಾಡ್ಸಲ್ಲ ಸರ್, ನಾವು ಮಾತಾಡ್ಸಲ್ಲ, ನಾವು ಅವ್ರನ್ನ ಪರವಾಗಿಲ್ಲ, ಮಾತಾಡಿಸಿದ್ರೆ ಕತ್ತೆ ಕಾಲ ಕುದುರೆ ಜಿಟ್ಟು. ನನಗೆ ಅವರ ಕುರಿತು ದ್ವೇಷ ಬೇಡ. ದ್ವೇಷ ಮಾನಸಿಕ, ಆ ದ್ವೇಷದ ಭಾವನೆ ನಮ್ಮ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ನಮ್ಮ ನೆಗೆಟಿವ್ ಆಲೋಚನೆ, ಮನಸ್ಸುಗಳಲ್ಲಿ ದೆವ್ವಗಳು ಓಡಾಡ್ಲಿಕ್ಕೆ ಶುರು. ದೆವ್ವ ಅಂದ್ರೆ ಬೇರೇನೂ ಅಲ್ಲ, ಭಯ, ಆತಂಕ, ದುಃಖ, ಇವೇ ದೆವ್ವ. ಈಗ ಹೊರಗಡೆ ದೆವ್ವ ಇದೆಯಂತೆ ಅಂತ ಯಾರೋ ಹೇಳಿದ್ರು ಮಧ್ಯರಾತ್ರಿ, ಅಯ್ಯೋ ಅಲ್ಲಿ ಮನೆ ಆ ಕಡೆ ಯಾರೋ ಹೆಂಚಿನ ಮೇಕೆ ಕಲ್ಲೆಸಿದ್ರು, ದೆವ್ವ ಓಡಾಡೋ ಜಾಗ ಇದು ಅಂತ ಹೇಳಿದ್ರು. ದೆವ್ವ ಕಣ್ಣಿಗೆ ಕಂಡಿಲ್ಲ, ಆದ್ರೆ ಮನ್ಸಲ್ಲಿ ಒಂದು ಭಯ ಶುರುವಾಯ್ತಲ್ಲ, ಅದೇ ದೆವ್ವ. ಅಂದ್ರೆ ಹೊರಗಡೆ ಇರಬಹುದೇನೋ ಅಂದುಕೊಂಡು ಒಳಗಡೆ ಒಂದು ಭಯ ಶುರುವಾಯ್ತಲ್ಲ, ಅದೇ ದೆವ್ವ. ಹಾಗಾಗಿ ಮನಸ್ಸಿನೊಳಗಡೆ ದ್ವೇಷ, ಅವರು ಮದುವೆ ಮಾಡಿಲ್ಲ, ಅವ್ರು ನಮಗೆ ಆಗಲಿಲ್ಲ, ಅವ್ರು ನಮ್ಮ ಭಾಗ ಕೊಡಲಿಲ್ಲ, ಆಯ್ತವ ಒಂದು ನಿನ್ನ ಪಾಲಿಗೆ ಮಗನನ್ನು ಕಿತ್ತುಕೊಂಡು ಈ ವಯಸ್ಸಾದ ಸ್ಥಿತಿಗೆ ತಂದು ನಿಮಗೆ ಅಷ್ಟೋ ಇಷ್ಟೋ, ಈ ಸಮಯದಲ್ಲೂ ಮಗ ಇದ್ರೂ ಇಲ್ಲದೆ ಹೋದರೂ ನಿಮಗೆ 3 ಹೊತ್ತು ಊಟ, ಇರೋಕು ಮನೆ, ಅಲ್ಪ ಸ್ವಲ್ಪ ಆರೋಗ್ಯ, ಏನೋ ಇನ್ನೊಂದಷ್ಟು ಆಯಸ್ಸನ್ನು ಭೂಲೋಕದಲ್ಲಿ ಚೆನ್ನಾಗಿ ಕಳೆದು ನಿಮ್ಮ ಪ್ರಯಾಣವನ್ನು ನೀವು ಮುಗಿಸ್ಕೊಳ್ಬೋದೇ ಹೊರತು ಅವ್ರು ಸರಿ ಇಲ್ಲ, ಇವ್ರು ಹಂಗೆ ಮಾಡಿದ್ರು, ಅದೇನೋ ಯೌವನದಲ್ಲಿ ಬುದ್ಧಿ ಇಲ್ಲದೆ ಹಂಗ ನಡ್ಕೊಂಡು ಈಗ ಮುಗಿಯೋ ವಯಸ್ಸು ಬಂದ್ರು ನಾನು ಇನ್ನೂ ಅದನ್ನೇ ಮಾಡಿದ್ರೆ ಏನ್ ಅರ್ಥ ಇದೆ ಅದಕ್ಕೆ? ಬೇಡವಾ? ಅದು ಯಾವುದೂ ಬೇಡ. ನಿನ್ನ ಗಂಡನ ಈ ಕೊನೆಯ ಕ್ಷಣಗಳು, ನಿಮ್ಮ ಸಾವು ಯಾವತ್ತಿದೆಯೋ ಗೊತ್ತಿಲ್ಲ, ಆ ಕ್ಷಣದವರೆಗೂ ಯಾರಿಗೂ ಭಾರವಾಗದ ಹಾಗೆ ನೀವಿಬ್ಬರು ನೆಮ್ಮದಿಯಾಗಿ ಬದುಕುವಂತಾಗಲಿ ಅಂತ ನಾನು ಹಾರೈಸ್ತೀನಿ ತಾಯಿ. ಯಾರಿಗೂ ಭಾರ ಆಗಬಾರ್ದು ನೀವು. ಹಾಗೆ ಚೆನ್ನಾಗಿದ್ದಾಗ್ಲಿ ದೇವ್ರು ಕರ್ಕೊಂಡ್ಬಿಡ್ಲಿ, ಪರವಾಗಿಲ್ಲ, ನಾವು ಅದೇ ಕೇಳೋದು ಗುರುಜಿ. ಹಾಗಾಗಿ ನನ್ನ ಹಾರೈಕೆ ತಾಯಿ, ನೀವು ನಿಮ್ಮ ಗಂಡ ಯಾರಿಗೂ ಭಾರ ಆಗದ ಹಾಗೆ, ಯಾವ ನರಳಾಟವೂ ಇಲ್ಲದೆ ನಿಮ್ಮ ಕೊನೆಯ ಗಳಿಗೆಗಳು ನಿಮಗೆ ಬಂದೊದಗಲಿ, ಅಷ್ಟು ಮಾತ್ರ ಹೇಳಬಲ್ಲೆ. ಹೃದಯದಲ್ಲಿ ದ್ವೇಷ, ಹೃದಯದಲ್ಲಿ ಸ್ವಾರ್ಥ ಯಾವುದನ್ನು ಇಟ್ಕೊಳ್ಬೇಡವ. ಉದ್ಧಾರ ಆದವರು ಉದ್ಧಾರ ಆಗಲಿ, ಹಾಳಾದವರು ಹಾಳಾಗಲಿ, ನೀನು ಯಾರಿಗೂ ಕೇಡು ಬಯಸದೆ, ನೀನು ಯಾವ ದ್ವೇಷವನ್ನು ಹೃದಯದಲ್ಲಿ ಇಟ್ಟುಕೊಳ್ಳದೆ ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನೀನು ನಿಭಾಯಿಸಿದ್ದೀಯ. ಮಗನನ್ನ ಕಿತ್ತುಕೊಂಡು ಮಗಳಿಗೆ ಒಳ್ಳೆ ಬದುಕನ್ನು ಕೊಟ್ಟು ಕಿತ್ತುಕೊಂಡು ಕೊಟ್ಟಿದ್ದಾನೆ ಭಗವಂತ. ಇವತ್ತು ಮಗಳು ಅಳ್ತಾ ಬಂದು ನಿನ್ನ ಮನೇಲಿ ಕೂತಿದ್ರೆ ಏನಾಗ್ತಿತ್ತು ನಿನ್ ಕತೆ? ಅದಂಗ ಆಗೋದಿಲ್ಲ. ನಿಮ್ಮ ಪುಣ್ಯಕ್ಕೆ ಅದು ಬಂದು ಈಗ ಅಳ್ತಾ ಕೂರೋದು ಬೇಡ. ಹೋಗು, ನಿನ್ನ ಮನೇಲಿ ಏನಾಯ್ತು ಅದನ್ನು ತಗೊಂಡು ಬಾ, ನಿನ್ನ ಪಾಲಿಂದ ನಾಸ್ತಿ ತಗೊಂಡು ಬಾ ಅಂತ ಅಳಿಯ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು? ಹಾಗಾಗಿ ನಿನ್ನ ಪಾಲಿನ ಆಸ್ತಿ ನಿನ್ನ ಆರೋಗ್ಯನವ, ಅದೇ ನಿನ್ನ ಆರೋಗ್ಯ. 10 ರೂಪಾಯಿ ಇದ್ರು ಇವತ್ತು ನೋಡವ, ಇವತ್ತು ನೀನು ಇಷ್ಟೊಂದು ಕಥೆಯೆಲ್ಲ ಕೇಳ್ತಾ ಇದೆಯಲ್ಲವ, ಎಷ್ಟೊಂದು ಹೆಣ್ಮಕ್ಳು, ಮತ್ತು ನೀವೆಲ್ಲ ಹೆಂಗ್ ಬದುಕೊಂಡು ಬಂದವರು? 1000 ರೂಪಾಯಿಗೆ 5,000 ರೂಪಾಯಿಗೆಲ್ಲ ಮನೆ ಸಂಸಾರ ನಡೆಸ್ಕೊಂಡು ಬಂದಿದ್ದೀರಾ. ಸೀರೆ ಬೇಕು, ಚಿನ್ನ ಬೇಕು ಅಂತ ಇವತ್ತಿನವ್ರಂಗೆ ಕಿತ್ತಾಡಿ ಕೂಗಾಡಿ ಕೊರ್ಚಾಡಿ ಸಂಸಾರ ಹಾಳು ಮಾಡ್ಕೊಳ್ದೇನೆ ನಿಮ್ಮ ಸಂಸಾರ ನೀವು ನಡೆಸ್ಕೊಂಡು ಅವತ್ತಿಂದ ಬಂದಿದ್ದೀರಾ. ನಿಮ್ಮ ಕಾಲದಲ್ಲಿ ನೀವು ಹಂಗೆ ಬದುಕಿದ್ದಕ್ಕೆ ಇವತ್ತು 4 ಜನರ ಮುಂದೆ ಗೌರವಾನ್ವಿತವಾಗಿ ಬದುಕುತ್ತಾ ಇದ್ದೀರಾ. ಅವತ್ತು ಕಷ್ಟಗಳಿದ್ದ ಕಾಲದಲ್ಲೇ, ಗಂಡ ಸರಿ ಇಲ್ದಿರೋ ಕಾಲದಲ್ಲಿ ಯಾರ ಹಂಗಿಗೂ ಯಾರ ಬಾಯಿಗೂ ಸಿಗದಂಗೆ ಬದುಕೊಂಡು ಬಂದಿರೋ ನೀವು ಇಲ್ಲೆಲ್ಲೋ ಬಂದು ಭಗವಂತನ ಬಾಯಿಗೆ ಸಿಗೋದು ಬೇಡ.
ಹಾಗಾಗಿ ನೀನು ಭಗವಂತ, ನೀನು ನೆರಳಲ್ಲಿಡ್ತೀಯೋ, ಬಿಸಿಲಲ್ಲಿಡ್ತೀಯೋ, ನೀರಲ್ಲಿಡ್ತೀಯೋ, ಅಥವಾ ನನ್ನನ್ನು ಬಿಸಿ ನೀರಲ್ಲಿಡ್ತೀಯೋ, ಅಥವಾ ನನ್ನನ್ನು ನೆರಳಲ್ಲಿಡ್ತೀಯೋ, ಎಲ್ಲಿಡ್ತೀಯೋ, ನೀನು ನನ್ನನ್ನು ಎಲ್ಲಿಡ್ತೀಯೋ ಅಲ್ಲಿರೋದನ್ನು ನಾನು ಕಲಿತೀನಿ ಭಗವಂತ ಅಂದುಕೊಂಡು ಮುಂದೆ ಹೋಗಬೇಕೇ ಹೊರತು, ಇವತ್ತು ನಿಮ್ಮ ಪಾಲಿ ನೀವಿರೋ ಮನೆ, ಆ ಜಾಗ ಇಂದಿನ 500, 600, 1,000 ವರ್ಷಗಳಿಂದ ಅಲ್ಲಿ ಎಷ್ಟು ಜನ ಇದ್ದೋದ್ರು, ಎಲ್ಲೋದ್ರು ಅವರೆಲ್ಲ? ಭೂಮಿ ತಾಯಿ ಅಲ್ಲೇ ಇದ್ದಾಳೆ, ಆದ್ರೆ ಅಲ್ಲಿ ಬದುಕದವರೆಲ್ಲ ಭೂಮಿ ಕೆಳಗಡೆಗೆ ಹೋಗ್ಬಿಟ್ರು. ಅದಕ್ಕೆ ಹೇಳ್ತಾರಲ್ಲ ದೊಡ್ಡವರು, ಭೂಮಿ ಮನುಷ್ಯ ಭೂಮಿಗೆ ಆಸೆ ಪಡ್ತಾನೆ, ಭೂಮಿ ಮನುಷ್ಯನಿಗೆ ಆಸೆ ಪಡುತ್ತೆ, ಕಡಿಗೆ ಗೆಲ್ಲೋದು ಭೂಮಿನೇ. ಭೂಮಿ ನನಗೆ ಬೇಕು, ನಾನು ಆ ಭೂಮಿಯ ಒಡೆಯ ಅಂತನಂತೆ. ಅದ್ರ ಸತ್ಮೇಲೆ ಅದೇ ಭೂಮಿ ಅವನನ್ನು ಒಳಗಡೆ ಕೆಳ್ಕೊಳ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಆರೋಗ್ಯವನ್ನು ಕಾಪಾಡಿಕೊಂಡು ಇರೋದ್ರಲ್ಲಿ ಸಂತೋಷ ಕಂಡುಕೊಂಡು, ಮಗಳು ಮೊಮ್ಮಗಳು ಇದರಲ್ಲಿ ನೀವು ಆನಂದವನ್ನು ಕಂಡುಕೊಳ್ಳವ. ಇವ್ರ ವಿಚಾರ ಬಿಟ್ಟುಬಿಡು. ಅದು ನಿನ್ನ ಪಾಲಿಗೆ, ನಿನ್ನ ಮಗಳ ಪಾಲಿಗೆ ಇದೆಯಾ, ಅವ್ರಿಗೆ ಬೇಕಾದ ಕಾಲದಲ್ಲಿ ಅವ್ರು ಪಡ್ಕೊಳ್ಳಿ, ನಿನಗದು ಬೇಡ. ಬೇಡ ಅನ್ನೋದಕ್ಕಿಂತ ಹೋರಾಟ ಮಾಡೋ ದಾರಿನೂ ಮುಚ್ಚೋಗಿದೆ, ಅದನ್ನು ಮೀರಿಯೂ ಅವ್ರು ನಿಮಗೆ ನೆರವಾಗ್ತಾರ ನೋಡೋಣ ನಾಳೆ ದಿನ. ಆದರೆ ಇವತ್ತು ಅದ್ರ ಬಗ್ಗೆ ಭಯ ಬೇಡ, ಅನ್ಯೋನ್ಯವಾಗಿರಿ, ಸಂತೋಷವಾಗಿರಿ. ಕಡೆಯ ಸಮಯವನ್ನು ಆದಷ್ಟು ಆರೋಗ್ಯಯುತವಾಗಿ ಕಳೀರಿ. ಮಗಳು ಮೊಮ್ಮಗಳು ಅಳಿಯ ಇವರೇ ನಿಮ್ಮ ಸುಖ ದುಃಖಗಳಲ್ಲಿ ಆಗ್ತಕ್ಕಂಥವ್ರು. ಅವ್ರ ಜೊತೆ ವಿಶ್ವಾಸದಿಂದ ಇದ್ದುಕೊಂಡು ಮುಂದುವರಿಯುವ. ನನಗೆ ಕೊಟ್ಟಿಲ್ಲ, ನನ್ನ ಪಾಲಿಂದ ಕೊಟ್ಟಿಲ್ಲ, ಬೇಡ. ಈಗ ಯಥಾವತ್ತು ನಿನ್ನ ಗಂಡ ಅವ್ರ ಜೊತೆ ಮಾತಾಡ್ತಾವ್ರೆ, ಸಾಧ್ಯವಾದ್ರೆ ನೀನು ಚೆನ್ನಾಗಿ ಮಾತಾಡು. ಅವರು ನೋಡಿ ಇಷ್ಟು ದಿನ ಇಲ್ದಿದ್ದು ಈಗ ಬಂದವಳು ಮಾತಾಡ್ಸೋಕ್ಕೆ ನಾಟಕ ಅಂತ 1000 ಅಂದುಕೊಳ್ಳಿ. ನಿನ್ನೊಳಗಿನ ಕೆಟ್ಟತನವನ್ನು ನೀನು ಕಳ್ಕೊಂಬಿಡು. ಅಂದ್ರೆ ನಾನು ಮಾತಾಡಿಸಿ, ಅಂದ್ರೆ ಅವನ ದೃಷ್ಟಿಯಲ್ಲಿ ನಾನು ನಾಟಕಗಳಾಗಿರ್ಬೋದು, ಜನಾರ್ದನನ ದೃಷ್ಟಿಯಲ್ಲಿ ನಾನು ನನ್ನ ಅಹಂಕಾರವನ್ನು ಕಳ್ಕೊಂಡೆ ಅಂತ. ಯಾಕಂದ್ರೆ ನಾನು ಕಡೆಗೆ ಭಗವಂತನಿಗೆ ನಿಯತ್ತಾಗಿರ್ಬೇಕು ಹೊರತು ಇವರಿಗೆ ನಾನು ಹೆಂಗಿದ್ರು ಅವ್ರೇನೋ ನನ್ನ ಬಗ್ಗೆ ಕತೆ ಕಟ್ತಾರೆ. ಹೌದಲ್ವಾ? ಹಾಗಾಗಿ ಅವ್ರ ಮನೆಯವರು ಅಥವಾ ನಿನ್ನ ಗಂಡನ ಅಣ್ಣ ಯಾರ ಬಗೆಗೂ ದ್ವೇಷ ಬೇಡ. ಎಲ್ಲ ಸರಿ ಮಾಡಿಕೊಂಡು ಮುಂದೆ ಹೋಗವ. ನನ್ನ ಹಾರೈಕೆ ಈ ಮುಂಚೆಯೂ ಹೇಳಿದ್ದೀನಿ, ನಿಮ್ಮ ಕಡೆಯ ಕ್ಷಣಗಳು ಯಾರಿಗೂ ಭಾರವಾಗದ ಹಾಗೆ, ಏನೂ ನರಳಾಟ ಇಲ್ಲದ ಹಾಗೆ ಭಗವಂತನ ಸ್ಮರಣೆ ಮಾಡ್ತಾ ನಿಮ್ ಪ್ರಾಣವನ್ನು ಬಿಡೋ ಹಂತ. ನಮ್ಮ ಒಬ್ಳೆ ಮೊಮ್ಮಗಳು ಗುರುಜಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆರೈಕೆ ಮಾಡ್ಬಿಡಿ. ಏನವ? ನಮ್ಮ ಮೊಮ್ಮಗಳು ಒಬ್ಳೆ ಇರುದು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆರೈಕೆ ಮಾಡ್ಬಿಡಿ. ಒಳ್ಳೇದಾಗುತ್ತವ. ಒಳ್ಳೆ ಮಗಳು, ಒಳ್ಳೆ ಮೊಮ್ಮಗಳು, ಒಳ್ಳೆ ಅಳಿಯ, ಒಂದು ಕಡೆ ಒಳ್ಳೇದು, ಇನ್ನೊಂದು ಕಡೆ ಕೆಟ್ಟದ್ದು. ಇದು ಲೋಕದ ನಿಯಮ, ಹೌದಲ್ಲ? ನೀವು ದೇಹವನ್ನ ದಿಶಾಶುದ್ಧಿ ಮಾಡಿದ್ರು ಮತ್ ಸಂಜೆ ವರ್ಷಕ್ಕೆ ಅದು ಯಾವುದೋ ಕಾರಣ ಕೊಳೆ ಕೂತ್ಕೊಂಡಂತಾನೆ ಹೋಗುತ್ತೆ. ಒಂದ್ ದಿವ್ಸ ನೀರು ಉಯ್ಕೊಂಡು ಜೀವನದ ಕೊನೆಯವರೆಗೂ ಹಾಗೆ ಉಳಿತೀವ? ಇಲ್ಲ. ಬೆಳಿಗ್ಗೆ ಸ್ನಾನ ಮಾಡ್ತೀವಿ, ಸಂಜೆ ಮತ್ತು ಕೊಳೆ ಆಗುತ್ತೆ, ಸ್ನಾನ ಮಾಡ್ತೀವಿ, ಕೊಳೆ ಆಗುತ್ತೆ. ಅಂದ್ರೆ ಈ ಶುದ್ಧಿ ಮಾಡ್ತೀವಿ ಮತ್ತು ಕೊಳೆ ಕೂತ್ಕೊಳ್ಳುತ್ತೆ. ಇದು ನಿರಂತರ, ಇದು ಕೊನೆನೇ ಇಲ್ಲ. ಒಂದ್ ಸರಿ ಮಾಡಿದ್ರೆ ಒಂದ್ ಕೆಟ್ಟು ಹೋಗುತ್ತೆ. ಈ ಕನ್ನಡಿನ ಅಥವಾ ವರಲಕ್ಷ್ಮಿ ಹಬ್ಬ ಬಂತು ಅಂತ ಎಲ್ಲಾ ಪಾತ್ರೆನೂ ತೊಳೆದಿಕ್ತೀಯ, ಮುಂದಿನ ವರಲಕ್ಷ್ಮಿವರೆಗೂ ಹಂಗೆ ಇರ್ತಾವ? ಇಲ್ಲ. ಮಡ್ಚಿ ಹಾಕಿದ್ 3ನೇ ದಿನಕ್ಕೆ ಅಲ್ಲೇ ಮತ್ತೆ ಧೂಳು ಕೂತಿರ್ತವೆ. ಹಾಗಾಗಿ ಇದ್ಯಾಕೆ ಸರ್ ಹಿಂಗ್ ಧೂಳು ಕೂತ್ಕೊಳ್ಳುತ್ತೆ, ನಾವೇನ್ ಪಾಪ ಮಾಡಿದ್ವಿ? ಧೂಳು ಕೂತ್ಕೊಳ್ಳೋಕೆ ನೀವು ಪಾಪನೇ ಮಾಡಿರ್ಬೇಕಾಗಿಲ್ಲ, ಅದು ಪ್ರಕೃತಿ ನಿಯಮ ಅದು. ಹಾಗಾಗಿ ಒಬ್ಬರನ್ನ ತಿದ್ದಿದ್ರೆ ಒಂದು ಪಡ್ಕೊಂಡ್ರೆ ಒಂದು ಕಳ್ಕೊಳ್ತೀವಿ. ಹಾಗೆ ಮಗನನ್ನು ಕಳ್ಕೊಂಡು ಅಥವಾ ಈ ಕೆಲವು ಜನರ ದುಷ್ಟ ಬುದ್ಧಿಗೆ ಬಲಿಯಾಗಿದ್ದೀರಾ. ಬಟ್ ಈ ಕಡೆ ಮಗಳು, ಅಳಿಯ, ಮೊಮ್ಮಗಳು, ಒಂದೊಳ್ಳೆ ಸಂಬಂಧಗಳು ಸಿಕ್ಕಿದೆ, ಒಂದೊಳ್ಳೆ ಮಗಳಿಗೆ ಜೀವನ ಸಿಕ್ಕಿದೆ, ಅದನ್ನು ಸಂಭ್ರಮಿಸವ. ಒಳ್ಳೇದಾಗ್ಲಿ, ನಿಮ್ಮ ಮಗಳಿಗೂ ಒಳ್ಳೇದಾಗ್ಲಿ, ಮಗಳಿಗೂ ಒಳ್ಳೇದಾಗ್ಲಿ. ಅಳಿಯನ ಅಥವಾ ಮಗಳ, ನಿಮ್ಮ ಆ ಮಗಳ ಜೀವನ ಸಂತೋಷಕರವಾಗಿರ್ಲಿ. ನೀವು ನಿಮ್ಮ ಯಜಮಾನರು ಸಂತೋಷವಾಗಿರುವ ಇರುವಷ್ಟು ದಿನ ಚೆನ್ನಾಗಿ ಬದುಕಿ ಹೋಗಿ. ಏನೇ ನಿನ್ನ ಗಂಡನ ಕಡೆಯವರು ಬಂದ್ರು, ಸಾಧ್ಯವಾದ 4 ದಿನ ನಗನಗುತ್ತಾ ಮಾತಾಡಿಸು, ಅದನ್ನ ಬಿಟ್ಟು ಮುಖ ಸಿಂಡ್ರಿಸ್ಕೊಳ್ಬೇಡವ. ಸರಿ, ಒಳ್ಳೇದಾಗ್ಲಿ. ನೋಡಿ, ಇಂಥ ವಿಚಾರಗಳಲ್ಲಿ ತೀರ್ಪು ಕೊಡೋದು ಸ್ವಲ್ಪ ಕಷ್ಟ. ನಮ್ಮ ಪಾಲಿದ್ದನ್ನು ನಾನು ಕೇಳಬೇಕು. ಆದರೆ ಹಾಗೆ ಪಡೆದುಕೊಳ್ಳುವಾಗ ಅವರ ವಯಸ್ಸೆಷ್ಟು, ಅವರ ವ್ಯವಸ್ಥೆ ಅಥವಾ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ
ಅವರ ಬೇಡಿಕೆಗಳೇನು ಅಥವಾ ಅವರ ಅವಶ್ಯಕತೆಗಳೇನು ಅದನ್ನೆಲ್ಲ ನೋಡ್ಕೊಂಡು ಹೇಳಬೇಕು. ಈಗ ನಾನು ಹೋಗಮ್ಮ ನಾಳೆಯಿಂದ ಕೇಸ್ ಹಾಕಮ್ಮ, ಅವ್ರನ್ನ ಬಿಟ್ಟು ನಿನ್ನ ಪಾಲಿನ ನೀನು ಪಡ್ಕೊಳ್ಳಮ್ಮ. ಈಗ ಗೊತ್ತಲ್ಲ ಕೋರ್ಟ್ ಕತೆಗಳು, ನಮ್ಮ ದೊಡ್ಡವರು ಹೇಳ್ತಾರಲ್ಲ, ಕೋರ್ಟ್ಗೆ ಹೋಗೋದು ಅಂದರೆ ಒಂದು ಬೆಕ್ಕು ಪಡ್ಕೊಳ್ಳೋಕೆ ಅಂತ ಹೋಗಿ ಆನೆ ಕಳ್ಕೊಂಡಂಗೆ. ಬೆಕ್ಕು ನನ್ನ ಪಾಲಿಗೆ ಬರಬೇಕು ಅಂತ ಕೋರ್ಟಿಗೆ ಕೇಸ್ ಹಾಕಿ ಓಡಾಡಿ ದೊಡ್ಡ ಆನೆ ತಗೊಳ್ಬೋದಿತ್ತಂತ, ಅಷ್ಟು ದುಡ್ಡು ಕಳ್ಕೊಳ್ಬೋದು. ಒಂದು ಬೆಕ್ಕು ತಗೊಳ್ಳೋಕೆ ಹೋಗಿ ಆನೆಯಷ್ಟು ಕಳ್ಕೊಳ್ಬೇಕು ಅಂತ. ಹಾಗೆ ಹೋರಾಡೋ ವಯಸ್ಸಿದಲ್ಲದೆ ಆಗಿರುವುದರಿಂದ ಈ ವಿಚಾರದಲ್ಲಿ ನಾನು ಈ ತೀರ್ಪು ಕೊಡಬೇಕಾಯಿತು. ಇರಲಿ, ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನಿಸಿರ್ಬೋದು, ಬಟ್ ನನ್ನ ಕೃಷ್ಣನ ಅನುಗ್ರಹದಿಂದ ನನ್ನ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ಲ? ಒಳ್ಳೆಯದಾಗಲಿ. ಪಾಪ ವಯಸ್ಸಿಗೆ ಬಂದ ಮಗನನ್ನು ಕಳ್ಕೊಂಡ ಈ ತಾಯಿಯ ನೋವು, ಆ ಪುತ್ರ ಶೋಕ ನಿರಂತರ, ಅದು ಸುಲಭ ಅಲ್ಲ. ಬಟ್ ಇವ್ರನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ಇವರಿಗೆ ನಮ್ಮ ವಯಸ್ಸಾದ ಕಾಲದಲ್ಲಿ ಯಾರೂ ನಮಗೆ ಅನ್ನೋ ದುಃಖ ಇವ್ರಿಗಿಲ್ಲ. ಅವ್ರಿಗೆ ಆ ಮಾತುಕತೆ ಇಲ್ಲ, ಪ್ರಶ್ನೆನೇ ಬರಲಿಲ್ಲ. ಮಗಳು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು. ಚೆನ್ನಾಗಿಡ್ಲವ ದೇವರು ನಿನ್ನ. ಶುಭವಾಗಲಿ.